ಸೊ ನೀವು ಚೆನ್ನಾಗಿರೋದು ನಿಮ್ಮ ಮನೇಲಿರೋರಿಗೆ ಇಷ್ಟ ಇಲ್ಲ. ನೀವು ಆಶೀರ್ವಾದವಾಗಿರೋದು ನಿಮ್ಮ ಸ್ವಂತ ಬಂಧು ಜನಗಳಿಗೆ ಇಷ್ಟ ಇಲ್ಲ. ನೀವು ಚೆನ್ನಾಗಿರೋದು ನಿಮ್ಮ ಅಣ್ಣ ತಮ್ಮದಿರಿಗೆ ಇಷ್ಟ ಇಲ್ಲ. ಸರ್ ಇದೆಲ್ಲ ಹೆಂಗಾದ್ರೂ ಹೋಗಲಿ, ನಾನೇನು ಹೇಳ್ತೀನಿ ಅಂದರೆ ಎಲ್ಲರೂ ಹಿಂಗೆ ಅವರೇ. ಅಟ್ಲೀಸ್ಟ್ ಪಾಸ್ಟ್ಗಳಾದರೂ ಸ್ವಲ್ಪ ವ್ಯತ್ಯಾಸವಾಗಿ ಮಾತಾಡ್ಬೇಕು ತಾನೆ. ಪಾಸ್ಟ್ಗಳು ಹಂಗೆ ಅವರೇ, ನೀನು ಚೆನ್ನಾಗಿರೋದು ದೇವರ ಚಿತ್ತ ಅಲ್ಲ, ಏನೋ ಇವ್ರ ಅಪ್ಪನ ಮನೆಯಿಂದ ಕೊಡೋ ಥರ. ನೀನು ಚೆನ್ನಾಗಿರ್ತೀಯಪ್ಪ, 100ರಷ್ಟು ಚೆನ್ನಾಗಿರ್ತೆ, 1000ದಷ್ಟು ಚೆನ್ನಾಗಿರ್ತೆ ಅಂತ ಬಾಯಲ್ಲಿ ಹೇಳೋಕ್ಕೂ ನಿನಗೇನು ನೋವು? ದಿನದ ಪ್ರಕಾರ ಲೆಕ್ಕದ ಪ್ರಕಾರ ಅಲ್ಲ, ನಾವು ಹುಟ್ಟಿದ ದಿನ ಚೇಂಜ್ ಆಗ್ತಾಯಿತ್ತಲ್ಲ ದಿನ ದಿನ. ಯೇಸು ಸ್ವಾಮಿ ಸತ್ತಿದ್ದ ದಿನ ಯಾಕೆ ಚೇಂಜ್ ಆಗ್ತಾಯಿಲ್ಲ? ಎಲ್ಲನೂ ಶುಕ್ರವಾರನೇ ಬರುತ್ತೆ, ಭಾನುವಾರನೇ ಬರುತ್ತೆ. ಯಾಕೆ? ಕೆಲವ್ರು ಬಂದ್ಬಿಟ್ಟು ಅತಿ ಬುದ್ಧಿವಂತರು, ಏಸು ಅಂತ ಕರಿಬಾರ್ದಂತೆ, ಯೇಸುವ ಅಂತ ಕರಿಬೇಕಂತೆ. ನೋಡಿ, ಅಮ್ಮನ ನಾವು ಅವ್ವ ಅಂತೀವಿ, ಅಮ್ಮ ಅಂತೀವಿ, ಮಮ್ಮಿ ಅಂತೀವಿ, ಮಾಮ್ ಅಂತೀವಿ, ತಾಯೇ. ನೀನು ಯೇಸುವ ಅಂತ ಕರಿ, ಇಲ್ಲ ಯೇಸು ಅಂತ ಕರಿ, ಜೀಸಸ್ ಅಂತ ಕರಿ, ತಂದೆನೇ, ದೇವ್ರನ್ನೇ. ಇದರಲ್ಲಿ ಕರೆಯೋದ್ರ ಬೇರೆ, ಕೆಲವರು ಕಾಂಪಿಟೇಷನ್. ಇದರಲ್ಲಿ ಕರೆಯೋದು ದಿನಗಳನ್ನ ಇಟ್ಕೊಂಡು ನೋಡಿ, ಯೇಸು ಸ್ವಾಮಿನ ಯೇಸು ಅಂತ ಕರಿಬೋದು, ಮೆಸ್ಸಿಯಾ ಅಂತ ಕರಿಬೇಕು, ಯೇಸುವ ಅಂತ ಕರಿಬೇಕು ಅಂತ, ಜೋಶುವ ಅಂತ ಕರಿಬೇಕು. ಈ ರೀತಿ ಎಲ್ಲ ನೋಡಿ ಕ್ರಿಸ್ಟಿಯಾನಿಟಿಯಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ಪ್ರಾಸ್ಪರಿಟಿ ಬಗ್ಗೆ ಮಾತಾಡಿದ ತಕ್ಷಣವೇ ಎಲ್ಲರಿಗೂ ಏನು ಅನ್ನಿಸುತ್ತೆ ಗೊತ್ತಾ? ನೋಡಿ, ಎಲ್ಲಿಲ್ದಿರೋ ಹಾವುಗಳೆಲ್ಲ ಹೊರಗಡೆ ಬಂದುಬಿಡ್ತಿದೆ. ಈ ಸಮ್ಮರ್ಗೆ, ಈ ಬೇಸಿಗೆ ಕಾಲಕ್ಕೆ ನೋಡಿ, ಈ ಹುತ್ತದಲ್ಲಿರೋ ಹಾವೆಲ್ಲ ಹೊರಗಡೆ ಬಂದುಬಿಡ್ತೈತೆ. ನೋಡಿದ್ದೀರಾ? ಅದೇ ರೀತಿ ಪ್ರಾಸ್ಪರಿಟಿ ಅಂತ ಮಾತಾಡಿದ ತಕ್ಷಣ ಎಲ್ಲೆಲ್ಲಿರೋ ಹಾವುಗಳೆಲ್ಲ ಆಚೆ ಬಂದುಬಿಡ್ತೈತೆ. ಫಿಲಿಪ್ ಫಸ್ಟ್ ಹಿಂಗೆ ಮಾತಾಡ್ಬಿಟ್ಟಂತೆ. ಯಾಕಂದರೆ ಎಲ್ಲ ಹಾವುಗಳು ಆಚೆ ಬಂದುಬಿಡ್ತು. ನೋಡಿ, ಒಂದನ್ನು ನಾನು ಹೇಳ್ತೀನಿ, ನೀವು ಆಶೀರ್ವಾದವಾಗಿರೋದು, ಸಂತೋಷವಾಗಿರೋದು, ಚೆನ್ನಾಗಿರೋದು ನಿಮ್ಮ ಜೊತೆಲಿರೋರಿಗೂ ಇಷ್ಟ ಇಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡನೇದು, ನಿಮ್ಮ ಸ್ವಂತದವ್ರಿಗೂ ಸಹ ನೀವು ಮೇಲೆ ಆಶೀರ್ವಾದವಾಗಿರೋದು ಅವ್ರಿಗೆ ಇಷ್ಟ ಇಲ್ಲ. ಎಲ್ಲರೂ ನೀನು ಚೆನ್ನಾಗಿದೆಯಪ್ಪ, ಚೆನ್ನಾಗಿರ್ಬೇಕು ಅಂತಾರೆ. ಇವನು ಹೆಂಗೆ ಚೆನ್ನಾಗವನೇ ಅಂತ ಹಿಂದೆ ಹೇಳ್ತಾರೆ. ನಿಮಗೆ ಗೊತ್ತಾ? ಈಗೂ ಉಂಟೆ, ಖಂಡಿತ ಉಂಟು. ಸೊ ಎಲ್ಲರೂ ಮುಂದೆ ನೋಡ್ಬೇಕಾರೆ ಅವ್ರು ಚೆನ್ನಾಗಿದ್ದಾರಪ್ಪ ಅಂತಾರೆ. ಎಲ್ಲರ ಮೈಂಡಲ್ಲಿ ಏನು ಗೊತ್ತಾ? ಅವ್ನು ಮಾತ್ರ ಹಿಂಗೆ ಚೆನ್ನಾಗಿದ್ದಾನೆ, ನಾನು ಯಾಕೆ ಚೆನ್ನಾಗಿಲ್ಲ? ಸೊ ಕಾಯ್ತಾ ಇರ್ತಾರೆ ಏನಾದರೂ ಒಂದು ಅನಾಹುತ ಆಗೋದಕ್ಕೆ, ಅಥವಾ ಕೆಲಸ ಹೋಗೋದಕ್ಕೋ, ಅಥವಾ ಏನಾದರೂ ಹಾಸ್ಪಿಟ್ಲಿಗೆ ಹೋಗೋದಕ್ಕೋ, ಅಥವಾ ಯಾವುದಾದ್ರೂ ಕಾಯಿಲೆ ಬರೋದಕ್ಕೋ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ಇವ್ರಿಗೆ ಯಾವಾಗ ಏನು ನಡೆಯುತ್ತೋ ಅಂತ. ಸೊ ನೀವು ಚೆನ್ನಾಗಿರೋದು ನಿಮ್ಮ ಮನೇಲಿರೋರಿಗೆ ಇಷ್ಟ ಇಲ್ಲ. ನೀವು ಆಶೀರ್ವಾದವಾಗಿರೋದು ನಿಮ್ಮ ಸ್ವಂತ ಬಂಧು ಜನಗಳಿಗೆ ಇಷ್ಟ ಇಲ್ಲ. ನೀವು ಚೆನ್ನಾಗಿರೋದು ನಿಮ್ಮ ಅಣ್ಣ ತಮ್ಮದಿರಿಗೆ ಇಷ್ಟ ಇಲ್ಲ. ಏನು ಪಾಸ್ಟರ್, ನಮ್ಮ ಅಣ್ಣನಿಗೆ ಹಿಂಗೆ ಹೇಳ್ಬಿಟ್ರಿ, ಯೋಸೆಫನೊಂದಿಗೆ ಇದ್ದಂಥ ಅಣ್ಣಂದಿರೆಲ್ಲ ಕೋಟೆಲ್ಲ ಕಿತ್ಕೊಂಡು ಹೊಡೆದಾಕಿಲ್ವಾ? ಸೊ ಎಲ್ಲರೂ ಅಣ್ಣ ತಮ್ಮ ಎಲ್ಲ ಹೇಳ್ತಾರೆ, ದುಡ್ಡು ಅಂತ ಬಂದಾಗ ಅವರೇ ದೊಡ್ಡಪ್ಪ. ಸೊ ಯಾಕೆ ನೋಡಿ, ಕೋರ್ಟಲ್ಲಿ ಕೇಸ್ ನಡೆಯೋದೆಲ್ಲ ನೋಡಿ, ಕೋರ್ಟಲ್ಲಿ ಎಷ್ಟು ಕೇಸ್ಗಳು ನಡೀತಾಯಿತೋ, ಜಾಗಕ್ಕೆ, ಮನೆಗಳಿಗೆ ಎಲ್ಲ ಅಣ್ಣ ತಮ್ಮದಿರ. ಹೋಗ್ಲಿ ಬಿಡಪ್ಪ, ನಮ್ಮ ತಮ್ಮ ತಾನೆ, ನಮ್ಮ ಅಣ್ಣ ತಾನೆ ಅಂತ ಯಾರು ಬಿಟ್ಕೊಡ್ತಾರೆ? ಎಲ್ಲ ಬಿಡಲ್ಲ. ಎಲ್ಲ ಕೋರ್ಟ್ ಕೇಸಲ್ಲಿ ಫೈಲ್ ಆಗಿರೋದೆಲ್ಲ ಎಲ್ಲ ನೋಡಿ, ಎಲ್ಲ ಅಪ್ಪಂದು, ಅಮ್ಮಂದು, ಅಣ್ಣ ತಮ್ಮದಿರ್ದು, ಅಕ್ಕ ತಂಗಿರ್ದು, ಇವ್ರದ್ದೇ ಕೇಸ್ ನಡೆಯೋದು. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀವು ಚೆನ್ನಾಗಿರೋದು ನಿಮ್ಮ ಜೊತೆ ಹುಟ್ಟಿದವ್ರಿಗೂ ಇಷ್ಟ ಇಲ್ಲ. ಮಕ್ಕಳು ಅಪ್ಪನ ಮೇಲೆ ಕೇಸ್ ಹಾಕ್ತಾರೆ, ಮಕ್ಕಳಿಗೂ ಅಪ್ಪ ಚೆನ್ನಾಗಿರೋದು ಇಷ್ಟ ಇಲ್ಲ. ಫ್ರೆಂಡ್ಸ್ ಅಂತ ಹೇಳ್ತೀವಿ, ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ತೀವಿ, ಫ್ರೆಂಡ್ಸ್ಗಳಿಗೂ ನೀವು ಚೆನ್ನಾಗಿರೋದು ಇಷ್ಟ ಇಲ್ಲ. ಏನಪ್ಪ ಇವನು ಮಾತ್ರ ಚೆನ್ನಾಗಿದ್ದಾನೆ, ನಮಗೇನು ಕೆಲಸನೇ ಸಿಗ್ತಾಯಿಲ್ಲ, ಯಾವಾಗಲೂ ಇವನ ಹತ್ರನೇ ತೊಗೊಬೇಕಾ, ಒಂದು ದಿವಸ ಇವನ ಹತ್ರ ಹೋಗಿ ನನ್ನ ಹತ್ರ ಕೇಳೋ ಥರ ಬರಲಿ ಅನ್ನೋ ಯೋಚನೆಯಲ್ಲೇ ಓಡಾಡ್ತಾ ಇರ್ತಾರೆ. ಸರ್ ಇದೆಲ್ಲ ಹೆಂಗಾದ್ರೂ ಹೋಗಲಿ, ನಾನೇನು ಹೇಳ್ತೀನಿ ಅಂದರೆ ಎಲ್ಲರೂ ಹಿಂಗೆ ಅವರೇ. ಅಟ್ಲೀಸ್ಟ್ ಪಾಸ್ಟ್ಗಳಾದರೂ ಸ್ವಲ್ಪ ವ್ಯತ್ಯಾಸವಾಗಿ ಮಾತಾಡ್ಬೇಕು ತಾನೆ. ಪಾಸ್ಟ್ಗಳು ಹಂಗೆ ಅವರೇ, ನೀನು ಚೆನ್ನಾಗಿರೋದು ದೇವರ ಚಿತ್ತ ಅಲ್ಲ, ಏನೋ ಇವ್ರ ಅಪ್ಪನ ಮನೆಯಿಂದ ಕೊಡೋ ಥರ. ನೀನು ಚೆನ್ನಾಗಿರ್ತೀಯಪ್ಪ, 100ರಷ್ಟು ಚೆನ್ನಾಗಿರ್ತೆ, 1000ದಷ್ಟು ಚೆನ್ನಾಗಿರ್ತೆ ಅಂತ ಬಾಯಲ್ಲಿ ಹೇಳೋಕ್ಕೂ ನಿನಗೇನು ನೋವು? ಸೊ ಇದರಲ್ಲಿ ಕಾಂಪಿಟೇಷನಲ್ಲಿ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ. ಯಾರು ರೋಡಿಗೆ ಬಂದುಬಿಡ್ತಾರೆ, ಏನೂ ಇಲ್ಲದೆ ಇರೋ ಥರ ಆಗಿಬಿಡ್ತಾರೆ, ದರಿದ್ರಕ್ಕೆ ಬಂದುಬಿಡ್ತಾರೆ, ಶಾಪ ಬಂದುಬಿಡ್ತೈತೆ ಅಂತ. ಇದರಲ್ಲಿ ಪಾಸ್ಟರ್ಗಳು ಸಹ ಕಾಂಪಿಟೇಷನಲ್ಲಿ ಪ್ರೀಚಿಂಗ್ ಮಾಡ್ತಾ ಇದ್ದಾರೆ, ಯಾರು ಒಬ್ಬ ಮನುಷ್ಯ ರೋಡಿಗೆ ಬಂದುಬಿಡ್ತಾನೆ ಅಂತ. ಅಣ್ಣ ತಮ್ಮದಿರು ಪರವಾಗಿಲ್ಲಪ್ಪ, ಫ್ರೆಂಡ್ಸು ಪರವಾಗಿಲ್ಲ, ಮನೇಲಿದ್ದವರು ಪರವಾಗಿಲ್ಲ, ನೀನು ದೇವರ ಸೇವಕನು, ಅಂಬಾಸಿಡರ್ ಫಾರ್ ಕ್ರೈಸ್ಟ್, ನೀನೇ
ದೇವ್ರು ಆಶ್ವಸ್ತಾರೆ ಅಂತ ಮಾತಾಡಿಲ್ಲ ಅಂದಮೇಲೆ ಬೇರೆ ಯಾರು ಮಾತಾಡ್ತಾರೆ? ಅದಕ್ಕೆ ಒಬ್ಬರು ಪಾಸ್ಟರ್ ಪ್ರಾಸ್ಪರಿಟಿ ಅಂದರೆ ಇಷ್ಟ ಇಲ್ಲ ಅವ್ರಿಗೆ. ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ, ಯಾರು ಪ್ರಾಸ್ಪರಿಟಿ ಇಷ್ಟ ಇಲ್ಲ, ಪ್ರಾಸ್ಪರಿಟಿ ಬಗ್ಗೆ ಮಾತಾಡಲ್ಲ, ಪ್ರಾಸ್ಪರಿಟಿ ದೇವ್ರ ಚಿತ್ತ ಇಲ್ಲ ಅಂತಾರೋ ಅವ್ರ ಮಕ್ಕಳೆಲ್ಲ ಕಾನ್ವೆಂಟಲ್ಲಿ ಓದ್ತಾ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರೆ. ಅರ್ಥ ಆಯ್ತಾ? ಸೊ ಮಾತಾಡೋದನ್ನು ಲೈಫ್ ಸ್ಟೈಲು ಎರಡು ಒಂದು ಸೇರಿಸ್ಬಿಡ್ಬಾರ್ದು. ಚೆನ್ನಾಗಿ ತಿಳ್ಕೊಳ್ಳಿ. ಪೌಲನ್ ಏನು ಹೇಳ್ತಾನೆ ಗೊತ್ತಾ? ನಾನು ದರಿದ್ರದಲ್ಲಿದ್ದರು ಅನೇಕರನ್ನು ಐಶ್ವರ್ಯವಂತನಾಗಿ ಮಾಡೋ ಕೆಲಸದಲ್ಲಿದ್ದೀನಿ. ಸೊ ಇವನ್ ಐ ಆಮ್ ಇನ್ ಪಾಲ್ಸ್ ಮಿನಿಸ್ಟ್ರಿ. ಅನೇಕರನ್ನು ಐಶ್ವರ್ಯವಂತನಾಗಿ ಮಾಡೋ ಕೆಲಸದಲ್ಲಿ ನಾನಿದ್ದೀನಿ. ಅದೇ ಹೋದ್ವಾರ ಹೇಳಿದೆ ನೋಡಿ, ಪೌಲನ್ ಹೇಳ್ತಾನೆ, ನಾನು ಎಷ್ಟು ಜನಕ್ಕೆ ದೀಕ್ಷಾ ಸ್ನಾನ ಕೊಟ್ಟೆ ಅಂತ ಗೊತ್ತಿಲ್ಲ, ನನಗೆ ಜ್ಞಾಪನ ಇಲ್ಲ, ಆದರೆ ಅನೇಕರನ್ನ ಐಶ್ವರ್ಯವಂತನಾಗಿ ಮಾಡಿದ್ದೀನಿ. ಐಶ್ವರ್ಯ ದೇವರ ಚಿತ್ತ ಅಲ್ಲ. ಐಶ್ವರ್ಯ ಒಬ್ಬ ಮನುಷ್ಯನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ, ಈಗ ಪೌಲ್ಸ್ ಮಿನಿಸ್ಟ್ರಿನ ಈ ರೀತಿ ಚೇಂಜ್ ಮಾಡಿಬಿಡೋಣ. ಪೌಲನ ಮಿನಿಸ್ಟ್ರಿ ಅನೇಕರನ್ನು ನರಕಕ್ಕೆ ಕರ್ಕೊಂಡು ಹೋಗೋ ಕೆಲಸ. ಒಪ್ಕೊಳ್ತೀರಾ? ಸೊ ನಾನೇನು ಹೇಳ್ತೀನಿ ಅಂದರೆ, ಪಾಸ್ಟರ್ಸು ಪ್ರೀಚರ್ಸು ಈ ರೀತಿ ಪ್ರೀಚ್ ಮಾಡ್ತಾರೆ. ಇದೆಲ್ಲ ದೇವರ ಚಿತ್ತ ಅಲ್ಲ, ಆಶೀರ್ವಾದ ದೇವರ ಚಿತ್ತ ಅಲ್ಲ. ಮತ್ತು ಏನಕ್ಕೆ ತಾನೇ ಬೈಬಲ್ ಎತ್ತಬೇಕು ನನಗೇನೋ ಗೊತ್ತಾಗ್ತಾ ಇಲ್ಲ. ಆಶೀರ್ವಾದ ಇಲ್ಲ, ಲೋಕದಲ್ಲಿ ಹೋರಾಟ ಐತೆ, ಕಷ್ಟಗಳು ಬಂದು ಹೋಗ್ತಾ ಇರ್ತೈತೆ, ಸಮಾಧಾನ ಇಲ್ಲ, ಜಗಳ ನಡೀತಾ ಇರ್ತೈತೆ, ಕ್ರೈಸ್ತರಿಗೆ ಬಾಧೆಗಳು ಉಂಟು, ಎಲ್ಲ ಲಿಸ್ಟು ಹೇಳ್ತೀವಿ. ಮತ್ತು ಇನ್ನೇನಕ್ಕೆ ತಾನೇ ಚರ್ಚಿಗೆ ಬರಬೇಕು? ಎಲ್ಲನೂ ಚೇಂಜ್ ಆಗೋದು, ಎಲ್ಲನೂ ಬದಲಾವಣೆ ಆಗೋದು, ಮಾತಾಡೋದಕ್ಕೆ ಸಭೆ ಬೇಕು. ಪ್ರೈಸ್ ಲಾರ್ಡ್. ನೋಡಿ, ಒಂದು ಪ್ರೀಚರ್ ಈ ರೀತಿ ಯಾವಾಗಲೂ ಪ್ರಾಸ್ಪರಿಟಿ ದೇವ್ರ ಚಿತ್ತ ಅಲ್ಲ, ಪ್ರಾಸ್ಪರಿಟಿ ಆಶೀರ್ವಾದವಾಗಿರೋದು, ಆಶೀರ್ವಾದ ಅದಿದ್ದೆಲ್ಲ ಎದುರು ನೋಡಬಾರ್ದು ಅಂತ ಪ್ರೀಚ್ ಮಾಡ್ತಾ ಇದ್ದಂತೆ. ದೇವ್ರು ಕ್ಷಮಿಸುವಂಥ ದೇವ್ರು, ನಿನ್ನ ಪಾಪಗಳಿದ್ದರೆ ದೇವ್ರು ಕ್ಷಮಿಸ್ತಾರೆ ಅಷ್ಟೇ, ಆದರೆ ಆಶೀರ್ವದಿಸ್ತಾರಂತೆ ಎದುರು ನೋಡಬೇಡ ಅಂತ ಪ್ರೀಚ್ ಮಾಡಿಬಿಟ್ರಂತೆ. ಅಲ್ಲಿದ್ದಂಥ ಒಂದು ವಿಶ್ವಾಸಿ ತುಂಬ ದಿನದಿಂದ ಪ್ರಾರ್ಥನೆ ಮಾಡ್ತಾನೆ ಇದ್ರಂತೆ, ದೇವರೇ ನನಗೊಂದು ಬೈಕ್ ಬೇಕು, ನನಗೆ ಓಡಾಡೋದಕ್ಕೆ ಒಂದು ಗಾಡಿ ಬೇಕು ಅಂದ್ಬಿಟ್ಟು. ಪಾಸ್ಟರ್ ಅವಾಗ ಹೇಳೋರು, ಅದೆಲ್ಲ ದೇವ್ರ ಚಿತ್ತ ಅಲ್ಲ, ದೇವರು ಆಶ್ವಸ್ವಂತ ದೇವರಲ್ಲ, ಆಶೀರ್ವಾದನೆಲ್ಲ ಎದುರು ನೋಡಬೇಡ, ದೇವ್ರು ಬೇಕಾದ್ರೆ ಕ್ಷಮಿಸ್ತಾರೆ ಅಷ್ಟೇ. ಅದು ಒಂದೇ, ನಿನ್ನ ಕ್ಷಮಿಸಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಮಾತ್ರ ಗ್ಯಾರಂಟಿ. ಈ ಲೋಕದಲ್ಲಿ ನೀನೇನು ಎದುರು ನೋಡಬಾರ್ದು. ದೇವರು ಕ್ಷಮಿಸುವಂಥ ದೇವರು. ಹೇಳಿ ಸರಿ. ಇವರು ವಿಶ್ವಾಸಿ ಪ್ರೇಯರ್ ತುಂಬ ದಿವಸದಿಂದ ಮಾಡ್ತಾರೆ ಒಂದು ಗಾಡಿಗೆ. ನೋಡಿದ್ರೆ ಈ ಪ್ರೀಚಿಂಗ್ ಕೇಳಿಬಿಟ್ಟು, ಏನಪ್ಪ ದೇವ್ರ ಆಶ್ವಾಸಲ್ವೇನೋ ಅಂದ್ಬಿಟ್ಟು ಯೋಚನೆ ಮಾಡಿಬಿಟ್ಟು ಒಂದಿನ ಒಂದು ಬೈಕ್ ತೊಗೊಂಬಂದ್ರಂತೆ ಪಾಸ್ಟರ್ ಹತ್ರ. ಪಾಸ್ಟರ್ ನೀವು ಪ್ರೇಯರ್ ಮಾಡಿ. ಏನಪ್ಪ ಬೈಕು ಎಲ್ಲಿಂದ ಬಂತು ಅಂದ. ಇಲ್ಲ ಪಾಸ್ಟ್ರೆ ಕದ್ಕೊಂಬಂದೆ. ದೇವ್ರ ಆಶ್ವಾಸ ಅಲ್ಲ. ಇವರು ಅನೇಕ ದಿನಗಳಿಂದ ವರ್ಷಗಳಿಂದ ಗಾಡಿಗೆ ಪ್ರೇಯರ್ ಮಾಡಿದ್ದಾರೆ. ಇವರು ದೇವ್ರ ಆಶ್ವಾಸ ಅಲ್ಲ, ಕ್ಷಮಿಸ್ತಾರೆ ಅಂತ ಹೇಳಿದ್ರಲ್ಲ, ಇವರು ಕತ್ಕೊಂಬಂದ್ಬಿಟ್ಟು ಪಾಸ್ಟರ್ ಹತ್ರ ಹೇಳಿದ್ರಂತೆ, ಪಾಸ್ಟರ್ ಪ್ರೇಯರ್ ಮಾಡಿ ದೇವ್ರಿಗೆ ಕ್ಷಮಿಸ್ಬೇಕು. ನಾನು ಬೈಕ್ ಕದ್ದಿರೋದೇನೇನು ಮಾಡಬೇಕು ನೋಡಿ, ಆಶೀರ್ವಾಸ ಅಲ್ಲ ಅಂದರೆ ಹಿಂಗೆ ಪ್ರೇಯರ್ ಮಾಡಬೇಕಾಗುತ್ತೆ. ಸರಿ, ಆಶ್ವಾಸ ಅಷ್ಟು ಕ್ಷಮಿಸ್ತಾರಲ್ವಾ, ಅದಕ್ಕೆ ಕದ್ಕೊಂಬಂದಿದ್ದೀನಿ, ದಯವಿಟ್ಟು ಪ್ರೇಯರ್ ಮಾಡಿ ದೇವ್ರು ನನ್ನನ್ನು ಹೇಗಾದರೂ ಕ್ಷಮಿಸ್ಬೇಕು. ಚೆನ್ನಾಗಿದೆಯಾ? 2 Corinthians 8:9. ಆತನು ಐಶ್ವರ್ಯವಂತನಾಗಿದ್ದು, ಆತನು, ಚೆನ್ನಾಗಿ ಗಮನಿಸಿ, ಆತನು ಐಶ್ವರ್ಯವಂತನಾಗಿದ್ದು, ಚೆನ್ನಾಗಿ ಗಮನಿಸಿ, ಏನು ಆತನು, ಇದರಿಂದ ಏನು ಗೊತ್ತಾಗುತ್ತೆ? ನಮ್ಮ ದೇವರು ಐಶ್ವರ್ಯವಂತನಾಗಿದ್ದು ಅಂದರೆ ನಮ್ಮ ದೇವರ ಟೈಟಲೇ ಏನು ಗೊತ್ತಾ? ದೋ ಈ ವಾಸ್ ರಿಚ್, ಅವರ್ ಗಾಡ್ ಈಸ್ ಎ ರಿಚ್ ಗಾಡ್. ಎಲ್ಲರೂ ಹೇಳಿ ಎಸ್. ಯೆಟ್ ಫಾರ್ ಯುವರ್ ಸೇಕ್ಸ್ ಈ ಬಿಕೇಮ್ ಪೋರ್. ಎಲ್ಲಿ ಬಡವನಾದನು? ಎಲ್ಲಿ? ಶಿಲುಬೆಯಲ್ಲಿ. ಸೊ ಗುಡ್ ಫ್ರೈಡೆ ಬಂದರೆ ಏನು ಅರ್ಥ ಅಂದರೆ, ಯೇಸು ನಿನ್ನನ್ನು ಮನಸ್ಸಲ್ಲಿ ಇಟ್ಕೊಂಡು ನಿನ್ನನ್ನು ಹೇಗಾದರೂ ಮೇಲಕ್ಕೆ ತರಬೇಕು, ನಿನ್ನನ್ನು ಹೇಗಾದರೂ ಆಶ್ವಾಸಿಸ್ಬೇಕು ಅಂತ ನಿನ್ನನ್ನು ಮೈಂಡಲ್ಲಿ ಇಟ್ಕೊಂಡೆ ಆತನ ಶಿಲುಬೆಗೆ ಹೋಗಿದ್ದು. ಸೊ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದ್ದಕ್ಕೆ ಕಾರಣ ಏನಂದರೆ, ನಿನ್ನ ಮೈಂಡಲ್ಲಿ ಇಟ್ಕೊಂಡು ನಿನ್ನನ್ನು ಆಶೀರ್ವದಿಸಬೇಕು ಅಂತಲೇ ಶಿಲುಬೆಗೆ ದೇವರು ಹತ್ತದ್ದು. ಶಿಲುಬೆಯನ್ನು ಹತ್ತಿದ್ದು, ಶಿಲುಬೆಯಲ್ಲಿ ಸತ್ತಿದ್ದು ನಿನ್ನನ್ನು ಆಶ್ವಾಸಿಸ್ಬೇಕು ಅಂತ. ನೀನು ಬೇರೆ ಗಂಜಿನೇ ಕುಡ್ಕೊಂಡಿದ್ರೆ ಆತನ ಸತ್ತದ್ದಕ್ಕೆ ಅರ್ಥನೇ ಇಲ್ಲದೆ ಇರೋ ಥರ ಆಗ್ಬಿಡುತ್ತೆ. ಯೇಸು ಸ್ವಾಮಿ ಸತ್ತದ್ದು ನಿಜವಾದರೆ ನೀನು ಆಶೀರ್ವಾದವಾಗಿರೋದು ನಿಜ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.
ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಐಶ್ವರ್ಯವಂತರಾಗಬೇಕು ಅಂದಿದ ತಕ್ಷಣ ಕೆಲವರು ಹಿಂಗೆ ಐಶ್ವರ್ಯವಂತರಾಗಬೇಕು ಅಂದರೆ ಅದು ಸ್ಪಿರಿಚುವಲ್ ಮೀನಿಂಗ್. ಕೆಲವರು ತುಂಬ ಓವರ್ ಬುದ್ಧಿವಂತರು. ಈ ಐಶ್ವರ್ಯ ಬಂದ್ಬಿಟ್ಟು ಸ್ಪಿರಿಚುವಲ್ ಮೀನಿಂಗ್ ಹೇಳುತ್ತೆ ಪಾಸ್ಟರ್. ಸೊ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತಿದ್ದು ಸ್ಪಿರಿಚುವಲ್ ಆಗ, ಫಿಸಿಕಲ್ ಆಗ? ಮತ್ತೆ ಯೇಸು ಪಾಪ ಸ್ವರೂಪಿಯಾದನು. ಜೀಸಸ್ ಬಿಕೇಮ್ ಸಿನ್ ಫಾರ್ ಅಸ್. 2 ಕೊರಿಂಥದವರಿಗೆ ಬರೆದ ಪುಸ್ತಕ 5:21. ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ನೋಡಿ, ಇವಾಗ ಅನೇಕರು ಈ ರೀತಿ ಹೇಳ್ತಾರೆ, ನಮ್ಮ ದೇವರು ಬಡವರು. ನೆನ್ನೆನೋ ಒಬ್ಬರು ಪ್ರೀಚ್ ಮಾಡ್ತಾ ಇದ್ದಾರೆ, ಯೇಸು ಸ್ವಾಮಿಗೆ ತಲೆ ಇಡೋದಕ್ಕೂ ಜಾಗ ಇರಲಿಲ್ಲ ಈ ಲೋಕದಲ್ಲಿ, ಆತನು ಬಡವನಾಗಿದ್ದನು. ಇವತ್ತು ಕ್ರೈಸ್ತರು ಆಶೀರ್ವಾದ ಬೇಕು ಅಂತ ಪ್ರೇಯರ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ದೇವರು ಬಡ ದೇವರು ಅಂತ ಈ ರೀತಿ ಹೇಳ್ತೀನಿ ನೋಡಿ. ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಅಂದರೆ ಏನರ್ಥ? ದೇವರು ನಮಗಾಗಿ ಪಾಪ ಸ್ವರೂಪಿಯಾದನು. ಹೀಗೆ ಈ ರೀತಿ ಹೇಳ್ತೀನಿ, ದೇವರು ಯೇಸು ಸ್ವಾಮಿ ಲೋಕದಲ್ಲಿ ಪಾಪಿಯಾಗಿ ಸುತ್ತುತ್ತಾ ಇದ್ರು ಅಂದರೆ ಒಪ್ಕೊಳ್ತೀರಾ? ಯೇಸು ಈ ಲೋಕದಲ್ಲಿ ಪಾಪಿಯಾಗಿದ್ದನು. ನಮ್ಮ ಯೇಸು ಪಾಪಿ ಯೇಸು. ಆಮೇನ್ ಅಂತೀರಾ? ಏನು ಪಾಸ್ಟರ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಯೇಸು ಸ್ವಾಮಿ ಪಾಪ ಮಾಡಲಿಲ್ಲ, ಆತನ ಪಾಪಿ ಅಲ್ಲ, ನಮಗಾಗಿ ನಿಮಗಾಗಿ ಪಾಪಿ ಆದನು. ಇದನ್ನು ಮಾತ್ರ ಒಪ್ಕೊಳ್ತೀರಲ್ವಾ? ನನಗಾಗಿ ನಿನಗಾಗಿ ಬಡವನಾದನು ಅಂದರೆ ಮಾತ್ರ ಯಾಕೆ ಒಪ್ಕೊಳ್ಳಲ್ಲ? ಇಲ್ಲ, ಆತನ ಬಡವನು ಅಂತ ಹೇಳ್ತೀರಾ ಅಂದರೆ ಆತನ ಪಾಪಿ ಅಂತ ಹೇಳ್ತೀರಾ ಅಂತ ಅರ್ಥ. ಸೊ ಆತನು ನಮಗಾಗಿ ಪಾಪ ಸ್ವರೂಪಿ ಆದನು. ಯಾಕೆ ಪಾಪ ಸ್ವರೂಪಿ ಆದನು? ನಾವು ಆತನಲ್ಲಿ ದೇವರಿಗೆ ನೀತಿವಂತರಾಗೋದಕ್ಕಾಗಿ. ಕಮಾನ್. ಸೊ ನಮ್ಮ ನೀತಿವಂತರಾಗಿ ಮಾಡೋದಕ್ಕೆ ಆತನು ಪಾಪಿ ಆದನು, ಪಾಪ ಸ್ವರೂಪಿ ಆದನು. ನಮ್ಮನ್ನು ಐಶ್ವರ್ಯವಂತನಾಗಿ ಮಾಡೋದಕ್ಕಾಗಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ಸೊ ಗುಡ್ ಫ್ರೈಡೇ ನಿಜವಾದರೆ ನೀನು ಆಶೀರ್ವಾದವಾಗಿರೋದು ನಿಜ, ನಿನ್ನನ್ನು ದೇವರು ಆಶೀರ್ವದಿಸೋದು ನಿಜ. ರೋಮನ್ಸ್ 10:12 ರೋಮಾಪುರದವ್ರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 12ನೇ ವಾಕ್ಯ. ಹೌದನ್ನು ಇವತ್ತು ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ವಿವರಣೆ ಮಾಡೋಣ. ಆತನ ಗುಣಾತಿಶಯಗಳು ಏನು ಅಂತ ಸ್ವಲ್ಪ ನೋಡೋಣ. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಾಳವಾಗಿ ಕೊಡುವವನಾಗಿದ್ದಾನೆ. ಇದನ್ನು ಅರ್ಧಕ್ಕೆ ಬಿಡಿ, ಈ ವಾಕ್ಯನ ಎತ್ತು ಬಿಡಿ, ಬೇಡ ಅಂದರೆ. ಸತ್ಯವೇದ ಹೇಳುತ್ತೆ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಕಾಯಿಲೆಗಳನ್ನು ಕೊಡುವಾತನು, ದರಿದ್ರವನ್ನು ಕೊಡುವಾತನು ಅಂತಾಯ್ತಾ, ಹೇರಾಳವಾಗಿ ಕೊಡುವವನಾಗಿದ್ದಾನೆ ಅಂತಾಯ್ತಾ. ಮತ್ತು ನೀವು ಯಾವ ದೇವ್ರ ಬಗ್ಗೆ ಮಾತಾಡ್ತೀರೋ ನನಗೇನು ಅರ್ಥ ಆಗ್ತಾ ಇಲ್ಲಪ್ಪ. ನಮ್ಮ ದೇವರು ಹೇರಾಳವಾಗಿ ಕೊಡುವಾತನು. ಎಲ್ಲರೂ ಹೇಳಿ ಕಮಾನ್. ಸೊ ಭೂಮಿಯಲ್ಲಿದ್ದಾಗ, ದೇವರು ಲೋಕದಲ್ಲಿದ್ದಾಗ ಆತನ ಕ್ಯಾರೆಕ್ಟರ್ ಹೆಂಗಿತ್ತು ಅಂತ ನೋಡೋಣ ಬನ್ನಿ. ಮಾರ್ಕನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 19ನೇ ವಾಕ್ಯ. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 8 ಫ್ರಮ್ ವರ್ಸ್ 19. ಸೊ ಇಲ್ಲಿ ಒಂದು ಕಡೆ ಯೇಸು ಸ್ವಾಮಿ ಅದ್ಭುತ ಮಾಡಬೇಕಾಗಿತ್ತು. ಅದ್ಭುತ ಮಾಡಬೇಕಾದ್ರೆ ಜೀಸಸ್ ಆಸ್ಕ್ಡ್ ಎ ಕ್ವಶನ್. ಏನು ಕ್ವಶನ್ ಕೇಳಿದ್ರು ಗೊತ್ತಾ? ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿ ಇದ್ದು ಕೇಳುವುದಿಲ್ಲವೋ? ನಿನಗೆ ನೆನಪಿಲ್ವೋ? ಕಣ್ಣು ಕಾಣಿಸ್ತಾ ಇಲ್ವಾ? ಕಿವಿ ಕೇಳಿಸ್ತಾ ಇಲ್ವಾ? ನಿನಗೆ ತಲೆಗಿಲ್ಲ ಆಯಿತಾ? ಬುದ್ಧಿ ಆಯಿತಾ ಅಂತ ಹೇಳ್ಬಿಟ್ಟು ನೋಡಿ ಯೇಸು ಸ್ವಾಮಿ ಹೇಳ್ತಾರೆ. ಈಗ ಪ್ರಾಸ್ಪರಿಟಿಗೆ ಅಗೇನ್ಸ್ಟಿಗೆ ಮಾತಾಡ್ತಾ ಇರೋರಿಗೆ ಹೇಳ್ತೀನಿ, ನಿನಗೆ ತಲೆಗಿಲ್ಲ ಆಯಿತಾ? ತಲೆ ಕೆಟ್ಟಿದೆಯಾ? ಬುದ್ಧಿ ಆಯಿತಾ? ಹುಚ್ಚನ ನೀನು? ಕೆಳಗಡೆ ಓದು. ಹಿಂಗೆ ಅದು ಅದರ ಅರ್ಥ ಹಿಂಗೆ. ನಾವು ಬೈಬಲಲ್ಲಿ ಕ್ಲೀನಿ, ನಾನು 5 ರೊಟ್ಟಿಗಳನ್ನು ಹಿಂಗೆ ಓದಬಾರ್ದು. ನಿನಗೆ ಬುದ್ಧಿಗಿದ್ಯಾ ಆಯ್ತಾ? ತಲೆ ಕೆಟ್ಟಿದ್ಯಾ? ಏನಯ್ಯ ಮಾತಾಡ್ತಾ ಇದೆಯಾ? ಕೆಳಗಡೆ ಓದಯ್ಯ ಹಿಂಗೆ ಹೇಳ್ಬೇಕು ಆ್ಯಕ್ಚುಲಿ ಭಾಷೆ. ಓಕೆ, ಕೆಳಗಡೆ ಬನ್ನಿ ಓದೋಣ. ನಾನು 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದ್ರಿ? ಎಷ್ಟು ಜನ ತಿಂದರು ಅಂತ ಯೇಸು ಸ್ವಾಮಿ ಕೇಳಿದ್ರ? ಎಷ್ಟು ಮಿಕ್ತು ಅಂತ ಕೇಳಿದ್ರ? ತಿಂದಿರೋರು 5,000 ಜನಕ್ಕೆ ಊಟ ಹಾಕಿದೆ ಅಂತ ಹೇಳಿದ್ರ? ಎಷ್ಟು ಮಿಕ್ತು ಅಂತ ಕೇಳಿದ್ರ? ಸೊ ನಿನಗೆ ಬರೋದ್ರಲ್ಲಿ ಮಿಕ್ಕಬೇಕು, ಅದೇ ದೇವರು.
ಸೊ ಜೀಸಸ್ ಕ್ವಶನ್ ವಾಸ್, ಹೌ ಮೆನಿ ಬ್ಯಾಸ್ಕೆಟ್ಸ್ ಫುಲ್ ಆಫ್ ಫ್ರಾಗ್ಮೆಂಟ್ಸ್ ಡಿಡ್ ಯು ಟೇಕ್ ಅಪ್? ದಟ್ ವಾಸ್ ದ ಕ್ವಶನ್. ಹೌ ಮೆನಿ ಆಫ್ ದೆಮ್ ಏಟ್ ಅಂತ ಕೇಳಿಲ್ಲ. ಎಷ್ಟು ಜನ ತಿಂದರು? 5,000 ಜನನಾ? ನಾನು ಲೆಕ್ಕನೇ ಹಾಕಿಲ್ಲ, ಎಲ್ಲೋ ಒಂದು ಇಬ್ಬರು ತಪ್ಪಿಸ್ಕೊಂಡು ಹೋದ್ರು. 5,000 ಜನ ಕರೆಕ್ಟಿಗಿತ್ತ? ಅದೆಲ್ಲ ಕೇಳಿಲ್ಲ. 5,000 ಜನ ಆದರೂ ತಿನ್ನಲಿ, 10,000 ಜನ ಆದರೂ ತಿನ್ನಲಿ, ಉಳಿದಿದ್ದೆಷ್ಟು ಅಂತಲೇ ಕ್ವಶನ್ ಜೀಸಸ್ ಕ್ರೈಸ್ಟ್ ಕೇಳಿದ್ದು. ಯೇಸು ಸ್ವಾಮಿಯ ಪ್ರಶ್ನೆ ಏನು? ಎಷ್ಟು ಮಿಕ್ತು? How many baskets full of leftovers did you gather afterward? ಅಷ್ಟೇ ಕ್ವಶನ್. ನೋಡಿ, ಜೀಸಸ್ ಕ್ರೈಸ್ಟ್ ಕ್ವಶನ್ ಎಷ್ಟು ಅಂದರೆ ವೇಸ್ಟ್ ಮಾಡ್ಬೋದಾ? 12 ನೋಡಿ, 5,000 ಜನ ತಿಂದುಬಿಟ್ಟು ಮಿಕ್ಕಿದ್ದೆಷ್ಟು ವೇಸ್ಟ್ ಆಗಬಾರ್ದು, ವೇಸ್ಟ್ ಮಾಡಬಾರ್ದನ್ನ. ದೇವ್ರು ಕೊಟ್ಟಿದ್ದು ವೇಸ್ಟ್ ಮಾಡಿ, ಕೆಳಗಡೆ ಬಿದ್ದಿದ್ದನ್ನು ಎತ್ಕೊ. ಕೆಲವರು ನೋಡಿ, ಮಣ್ಣಲ್ಲಿ ಬಿದ್ದರೆ ಮಾತ್ರನೇ ಭೂಮಿ ತಾಯಿಗೆ ಅಂತಾರೆ, ಅದೇ ಟೈಲ್ಸ್ ಮೇಲೆ ಬಿದ್ದರೆ ಮತ್ತೆ ಎತ್ಕೊಂಡ್ಬಿಡ್ತಾರೆ. ಅದರ ವೇಸ್ಟ್ ಮಾಡಬಾರ್ದು. ಎಲ್ಲರೂ ಹೇಳಿ, ಇಲ್ಲಿ 12 ಬ್ಯಾಸ್ಕೆಟ್ ವೇಸ್ಟ್ ಆಗ್ತೈತೆ. ಪ್ಲೆಂಟಿ. ಎಲ್ಲರೂ ಹೇಳಿ, ನಾಟ್ ಎಂಟಿ. ಸರಿ, ಓಕೆ, ಇದೊಂದು ಕ್ವಶನ್ ಆಯಿತಾ? ನೆಕ್ಸ್ಟ್ ಬನ್ನಿ ಕೆಳಗಡೆ ನೋಡಿ. ಫಸ್ಟ್ ಮಿರಾಕಲ್ 5,000 ಜನ, ಇಲ್ಲಿ ಇನ್ನೊಂದು ಸತಿ 4,000 ಜನ. ಅವಾಗಲೂ ಎಷ್ಟು 1,000 ಜನ ಅಂತ ಲೆಕ್ಕ ಕೇಳಿಲ್ಲ, ಅಲ್ಲೆಷ್ಟು ಮಿಕ್ತು ಅಂತ ಯೇಸು ಸ್ವಾಮಿ ಕೇಳ್ತಾರೆ ನೋಡಿ. ಹೌ ಮೆನಿ ಲಾರ್ಜ್ ಬ್ಯಾಸ್ಕೆಟ್ಸ್? ಯಾವ ಬ್ಯಾಸ್ಕೆಟು? ಲಾರ್ಜ್ ಬ್ಯಾಸ್ಕೆಟ್ಸ್. ಎಲ್ಲರೂ ಹೇಳಿ, ದಟ್ ವಾಸ್ ನಾಟ್ ಸ್ಮಾಲ್ ಬ್ಯಾಸ್ಕೆಟ್. ನಾವು ಸಂತೆಗೆ ಎತ್ಕೊಂಡು ಹೋಗೋ ಬ್ಯಾಸ್ಕೆಟ್ ಅಲ್ಲ ಅದು, ಲಾರ್ಜ್ ಬ್ಯಾಸ್ಕೆಟ್ಸ್. ಹೌ ಮೆನಿ ಲಾರ್ಜ್ ಬ್ಯಾಸ್ಕೆಟ್ಸ್ ಫುಲ್ ಆಫ್ ಪೀಸಸ್ ಆಫ್ ಬ್ರೆಡ್ ಡಿಡ್ ಯು ಕಲೆಕ್ಟ್? ದೇ ಸೆಡ್ 7. ಅದಕ್ಕೇ ಯೇಸು ಫಸ್ಟೇ ಹೇಳಿದ್ದು, ತಲೆಗಿಲೆ ಕೆಟ್ಟಿದ್ಯಾ? ನಿನಗೆ ಬುದ್ಧಿ ಆಯ್ತಾ? ನನ್ನನ್ನು ಏನು ಅಂದ್ಕೊಂಡಿದ್ದೆ ನೀನು? ಹುಚ್ಚಾನ ನೀನು? ಇಷ್ಟು ಮಿಕ್ತಲ್ವಾ? ಯಾಕಪ್ಪ ಇವಾಗ ಅದ್ಭುತ ಆಗಲ್ಲ? ಅದೇ ದೇವ್ರು ತಾನೆ, ಅದೇ ಯೇಸು ಸ್ವಾಮಿ ತಾನೆ, ಯಾಕೆ ಇವತ್ತು ನಿನಗೆ ಅದ್ಭುತ ಆಗಲ್ಲ ಅಂತಲೇ ಯೇಸು ಸ್ವಾಮಿ ಕೇಳ್ತಾ ಇರೋದು. ನನ್ನನ್ನು ನಂಬು, ನಿನಗೆ ದೊಡ್ಡ ಕಾರ್ಯ ನಾನು ಮಾಡ್ತೀನಿ, ಆಗದೇ ಇರುವಂಥದ್ದೆಲ್ಲ ಆಗುವಂತೆ ನಾನು ಮಾಡ್ತೀನಿ ಅಂತ ಯೇಸು ಸ್ವಾಮಿ ಈ ವಾಕ್ಯಗಳನ್ನು, ಈ ಕ್ವಶನ್ ಕೇಳಿದ್ದಕ್ಕೆ ಅದೇ ಕಾರಣ. ಎಲ್ಲರೂ ಹೇಳ್ತಾರೆ ಯೇಸು ಸ್ವಾಮಿ ಎಲ್ಲನೂ ತೊಗೊಂಡ್ಬಿಡ್ತಾರೆ, ತೊಗೊಂಡ್ಮೇಲೆ ಶೋಧಿಸೋದು. ನಾನೊಂದು ಹೇಳ್ತೀನಿ ನೋಡಿ, ಯೇಸು ಸ್ವಾಮಿ ತೊಗೊಂಡು ಶೋಧಿಸಲ್ಲ, ಕೊಟ್ಟೆ ಶೋಧಿಸೋದು. ಕಮಾನ್. ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ, ಯೇಸು ಸ್ವಾಮಿ ತೆಗೆದು ಬಿಡ್ತಾರೆ ಅಂತ. ನೋ 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 ನಿನಗೆ ಕೊಡ್ತಾರೆ. ಚೆನ್ನಾಗಿ ಕೊಟ್ಟಾಗ್ಲೇ ನೀನು ಯಾರು ಅಂತ ಗೊತ್ತಾಗೋದು. ಒಬ್ಬ ಮನುಷ್ಯನ ಹತ್ರ ಎತ್ತಿಬಿಟ್ರೆ ಅವ್ನು ದೇವ್ರನ್ನ ಚೆನ್ನಾಗಿ ಹುಡುಕ್ತಾನೆ, ಕೊಟ್ಬಿಟ್ರೆ ಚರ್ಚಿಗೆ ಬರಲ್ಲ ಅವನು. ನೋಡಿ, ಯಾರು ಹುಡ್ಕೊಂಬರೋದು? ಇಲ್ಲದೇ ಇರೋರು. ಅದ್ಭುತ ಆಗಬೇಕು, ಮಿರಾಕಲ್ ನಡಿಬೇಕು, ಆಮೇಲೆ ಕೆಲಸ ಸಿಗಬೇಕು, ಹೊರದೇಶಕ್ಕೆ ಹೋಗ್ಬೇಕು, ಹೇಗಾದರೂ ಪ್ರೇಯರ್ ಮಾಡಿ ಪಾಸ್ಟರ್, ಅವರೇ ಬರೋದು. ಎಲ್ಲ ಚೆನ್ನಾಗಿರೋರು ನೋಡಿ ಟೈಮ್ ಕರೆಕ್ಟಿಗೆ ಬರ್ತಾರೆ. ಬಿಸ್ನೆಸ್ ಇತ್ತು, ಟೈಮ್ ಇಲ್ಲ ಇವಾಗ, ಹೀಗೆ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಸರ್ವಿಸ್ಗೆ ಬರೋದೇ ಬೇಡ ಅಂತಿದ್ದೆ ನೋಡಿ. ಇದೆಲ್ಲ ಯಾರು ಗೊತ್ತಾ ಕತೆ ಬಿಡೋದು? ಎಲ್ಲ ಇರೋರು. ಸೊ ದೇವರು ಮನುಷ್ಯನ ಶೋಧಿಸ್ಬೇಕಂದ್ರೆ ಕೊಟ್ಟೆ ಶೋಧಿಸೋದೇ ಹೊರತು ಎತ್ತಿಬಿಟ್ಟಲ್ಲ. ಯಾಕಂದರೆ ಎತ್ತಿದ್ರೆ ನೀನು ಇನ್ನೂ ಚೆನ್ನಾಗಿ ಹುಡುಕ್ತೆ, ದೇವ್ರಿಗೆ ಗೊತ್ತು. ಸರಿ, ಓಕೆ, ನಮ್ಮ ದೇವ್ರ ಕ್ಯಾರೆಕ್ಟರ್ ಹೆಂಗೆ ನೋಡೋಣ. ಇನ್ನೊಂದು ವಾಕ್ಯ ಬನ್ನಿ. ದ ಬುಕ್ ಆಫ್ ಜಾನ್ ಚಾಪ್ಟರ್ 21, ಯೋಹಾನನ ಬರೆದ ಪುಸ್ತಕ 21ನೇ ಅಧ್ಯಾಯ 6-7. ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಚೆನ್ನಾಗಿ ತಿಳ್ಕೊಳ್ಳಿ. ಇವಾಗ ಈ ಸ್ಟೋರಿಗೆ ಹೋಗೋಣ. ಇದೆಲ್ಲ ಬಂದ್ಬಿಟ್ಟು ಆಫ್ಟರ್ ರಿಸರೆಕ್ಷನ್. ಪಾಸ್ಟರ್, ನಿಮ್ಮ ಪ್ರಸಂಗ ಯಾವುದು ಇವತ್ತು? ರಿಸರೆಕ್ಷನ್ ಪ್ರಸಂಗನ, ಪ್ರಾಸ್ಪರಿಟಿ ಪ್ರಸಂಗನ, ಗುಡ್ ಫ್ರೈಡೇ ಪ್ರಸಂಗನ? ಗುಡ್ ಫ್ರೈಡೇ, ಪ್ರಾಸ್ಪರಿಟಿ, ರಿಸರೆಕ್ಷನ್ 3 ಸೇರಿದೆ ನನ್ನ ಪ್ರಸಂಗ. ಓಕೆನಾ? ದಿಸ್ ಈಸ್ ಆಫ್ಟರ್ ರಿಸರೆಕ್ಷನ್. ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ಮೇಲೆ ನಡೆದಂಥ ಒಂದು ಇನ್ಸಿಡೆಂಟ್. ಓಕೆನಾ? ಆತನು ಅವರಿಗೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು. ಬೇಕಾಗಿತ್ತಾ ಅಂತ ಕೇಳಿಲ್ಲ ಯೇಸು ಸ್ವಾಮಿ. ಇವತ್ತು ಪಾಸ್ಟರ್ ಕೇಳ್ತಾರೆ, ಪಾಸ್ಟರ್ ನಾನು ಬಲೆ ಲೆಫ್ಟಲ್ಲಿ ಹಾಕ್ಲಾ ರೈಟಲ್ಲಿ ಹಾಕ್ಲಾ? ಸಾಕು, ಒಂದೇ ಒಂದು ಮೀನು ಇವತ್ತು ಸಿಕ್ತಾ, ನಾಳೆ 2ನೇ ಮೀನಿಗೆ ನಾಳೆ ಬಾ, ಇಂದು ಹೋಗಿ ನಾಳೆ ಬಾ ಅಂತ ನಮ್ಮ ಪಾಸ್ಟ್ ಹೇಳ್ಬೋದು. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಇಲ್ಲ ಹಾಕು ಬಲೆ, ನೀವು ದೋಣಿಯ ಬಲಗಡೆಯಲ್ಲಿ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು. ಅವರು ಹಾಗೆ ಬೀಸಿದಾಗ ಮೀನುಗಳು ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ, ಚೆನ್ನಾಗಿ ತಿಳ್ಕೊಳ್ಳಿ, ಮೀನುಗಳು
ಬಹಳ, ಎಲ್ಲರೂ ಹೇಳಿ ಇಂಗ್ಲೀಷಲ್ಲಿ. ಲಾರ್ಜ್, ಲಾರ್ಜ್. ಕನ್ನಡದಲ್ಲಿ ಬಹಳ ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯುವುದಕ್ಕೆ ಆಗ್ತಾ ಇಲ್ಲ, ಫುಲ್ ಸಿಕ್ಕಾಕೊಂಡೋಯ್ತು. ಓಕೆನಾ? ಅದಕ್ಕೇನು ಪಾಸ್ಟರ್ ಇವಾಗ ಅಂತ ನೀವು ಕೇಳ್ತೀರಲ್ವಾ. ನೆಕ್ಸ್ಟ್, ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಪೇತ್ರನಿಗೆ ಅವರು ಸ್ವಾಮಿ ಅವರು ಎಂದು ಹೇಳಿದನು. ಯಾವಾಗ ಸ್ವಾಮಿ ಅಂತ ಗೊತ್ತಾಯಿತು? ಬಲೆ ಎಳೆಯೋಕ್ಕಾಗಿಲ್ವಲ್ಲ, ಆವಾಗ ಅವನು ಇಮ್ಮಿಡಿಯೇಟ್ಲಿ ಹೇಳ್ತಾನೆ, ದಿಸ್ ಈಸ್ ಅವರ್ ಲಾರ್ಡ್. ನೀವು ಯಾವ ಲಾರ್ಡ್ ಬಗ್ಗೆ ಮಾತಾಡ್ತೀರಾ? ಲಾರ್ಡ್ ಲಬಕ್ದಾಸ್ ಬಗ್ಗೆ ನನಗೆ ಅದು ಗೊತ್ತಿಲ್ಲ. ಬಟ್ ಬೈಬಲ್ ಸೇಸ್ ದೇ ವೇರ್ ಅನ್ಏಬಲ್ ಟು ಹಾಲ್ ದ ನೆಟ್ ಇನ್ ಬಿಕಾಸ್ ಆಫ್ ದ ಲಾರ್ಜ್ ನಂಬರ್ ಆಫ್ ಫಿಶ್. ನೆಕ್ಸ್ಟ್, ದೆನ್ ದ ಡಿಸೈಪಲ್ ಹೂಮ್ ಜೀಸಸ್ ಲವ್ಡ್ ಸೆಡ್ ಟು ಪೀಟರ್. ನೋಡಿ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ದ ಡಿಸೈಪಲ್ ಹೂಮ್ ಜೀಸಸ್ ಲವ್ಡ್ ಅಂದರೆ ಯೇಸು ಸ್ವಾಮಿನೇ. ಇವನು ತುಂಬ ಯಾರದು? ಜಾನ್. ಯೋಹಾನನು ಯೇಸು ಸ್ವಾಮಿ ಎದೆ ಹತ್ರನೇ ಇದ್ದವನು, ಯೇಸು ಸ್ವಾಮಿನ ಚೆನ್ನಾಗಿ ತಿಳ್ಕೊಂಡಿದ್ದವನು, ಯೇಸು ಸ್ವಾಮಿನ ಅರ್ಥ ಮಾಡ್ಕೊಂಡಿದ್ದವನು, ಪ್ರಿಯನಾಗಿದ್ದ ಶಿಷ್ಯನಂತ ಸತ್ಯವೇದದಲ್ಲೇ ಇದೆ. ಆ ಯೋಹಾನನೇ ಬರೆದಿದ್ದು 3 John verse 2. ಇದಕ್ಕೆ ತಿರ್ಗಾ ಬರೋಣ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಯಾಗಿರಬೇಕು ಅಂತ ಯಾರು ಹೇಳಿದ್ದು? ಯೇಸು ಸ್ವಾಮಿ ಜೊತೆಯಲ್ಲೇ ಇದ್ದವನು, ಯೇಸು ಸ್ವಾಮಿ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದವನು ಹೇಳುವಂಥ ಒಂದು ಚಾಪ್ಟರ್ ಇದು. ಎಲ್ಲ ವಿಷಯಗಳಲ್ಲಿ. ಇವತ್ತು ಇದನ್ನೇ ಎಲ್ಲ ಪಾಸ್ಟರ್ಗಳು ಮಾತಾಡಲ್ಲ. ಆದರೆ ಯೇಸು ಸ್ವಾಮಿ ಜೊತೆಲೇ ಇದ್ದಂಥ ಶಿಷ್ಯ ಹೇಳ್ತಾನೆ, ಎಲ್ಲ ವಿಷಯಗಳಲ್ಲೂ ಸಮೃದ್ಧಿಯಾಗಿ ಆಶೀರ್ವಾದಾಗಿ ಇರುವಂಥ ಡಿಸೈಪಲ್ ಹೇಳ್ತಾನೆ. ನಾವು ಹೇಳಲ್ಲ ನೋಡಿ. ಐ ಪ್ರೇ ದಟ್ ಯು ಮೇ ಪ್ರಾಸ್ಪರ್ ಇನ್ ಆಲ್ ಥಿಂಗ್ಸ್, ನಾಟ್ ಇನ್ ಸೋಲ್ ಥಿಂಗ್ಸ್. ಬರೀ ಆಧ್ಯಾತ್ಮಿಕ ಜೀವಿತದಲ್ಲಿ ಮಾತ್ರ, ಸ್ಪಿರಿಚುವಲ್ ಥಿಂಗ್ಸ್ ಅಂತ ಅಲ್ಲ, ಆಲ್. ಎಲ್ಲರೂ ಹೇಳಿ ಆಲ್ ಥಿಂಗ್ಸ್. ಎಲ್ಲದರಲ್ಲೂ ನೀನು ಚೆನ್ನಾಗಿರ್ಬೇಕಪ್ಪ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್, ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ತೀರಾ, ಆದರೆ ಚೆನ್ನಾಗಿಲ್ವಲ್ಲ. ಅದಕ್ಕೇ ಫುಲ್ಲು ಸೀರಿಯಸ್ ಆಗಿ ಸೀರೀಸನ್ನು ಕೇಳಬೇಕು. ಅವಾಗ ಬನ್ನಮ್ಮ ತಿರ್ಗಾ. ಆಗ ಯೇಸುವಿಗೆ ಪ್ರಿಯನಾಗಿದ್ದ ಶಿಷ್ಯನು ಇಲ್ಲೇ ಅಲ್ವಾ? ದೆನ್ ದ ಡಿಸೈಪಲ್ ಹೂಮ್ ಜೀಸಸ್ ಲವ್ಡ್ ಸೆಡ್ ಟು ಪೀಟರ್, ಇಟ್ ಈಸ್ ದ ಲಾರ್ಡ್. ಯಾವಾಗ ಗೊತ್ತಾಗೈತಿ ಇಟ್ ಈಸ್ ದ ಲಾರ್ಡ್ ಅಂತ? ಯಾವಾಗ ಬಲೆ ಎಳೆಯೋಕ್ಕಾಗಿಲ್ವೋ ಇಮ್ಮಿಡಿಯೇಟ್ಲಿ ಗೊತ್ತಾಗಿತ್ತು. ಬಂದ್ಬಿಟ್ರಪ್ಪ, ಬಾಸ್ ಬಂದ್ಬಿಟ್ರು. ಹೇಗೆ? ದಿ ಬಾಸ್ ಆ್ಯಸ್ ಅರೈವ್ಡ್. ಯಾಕಂದರೆ ಇವಾಗ ಎಳೆಯೋಕ್ಕಾಗ್ತಾ ಇಲ್ಲ. ಕಮಾನ್, ಯಾವಾಗ ನಿನಗೆ ಎಳೆಯೋಕ್ಕಾಗದೇ ಇರುವಂಥ ಆಶೀರ್ವಾದ ಬಂದರೂ ದಿ ಬಾಸ್ ಆ್ಯಸ್ ಕಮ್. ಆಮೆನ್. ನೋಡಿ, ಸತ್ಯವೇದ ಹೇಳುತ್ತೆ, ಬಲೆ ಯಾವಾಗ ಎಳೆಯೋಕ್ಕಾಗಿಲ್ವೋ ಅವ್ರು ಹೇಳ್ಬಿಟ್ರು, ಇಟ್ ಈಸ್ ದ ಲಾರ್ಡ್. ಬಲೆ ಖಾಲಿ ಆಗ್ಬಿಡ್ತು. ದೇವ್ರು ಬಂದ್ಬಿಟ್ರು, ದೇವ್ರ ಪ್ರಸನ್ನತೆ ಬಂದ್ಬಿಡ್ತು. ಯಾವ ಮೀನು ಇಲ್ಲ, ಎಲ್ಲ ಬನ್ನಿ ಒಣಗಿದ ಮೀನು ತಿನ್ನೋಣ ಅಂತ ಹೋಗಿಲ್ಲ. ಯೇಸು ಸ್ವಾಮಿ ಬಂದ್ಬಿಟ್ರು. ಇವಾಗ ತಿನ್ನೋಕ್ಕೂ ಊಟ ಇಲ್ಲ, ಎಲ್ಲರೂ ಫಾಸ್ಟಿಂಗ್ ಪ್ರೇಯರ್. ಫುಲ್ ತುಂಬಿಡ್ತು. ಇಟ್ ಈಸ್ ದ ಲಾರ್ಡ್. ಕೊಲೋಷಿಯನ್ಸ್ 2:14 ಒಂದ್ಸತಿ ಓದ್ಬಿಡೋಣ. 15ನೇ ವಾಕ್ಯ ಈ ರೀತಿ ಹೇಳುತ್ತೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆಯ ಮೇಲೆ. ಎಲ್ಲರೂ ಹೇಳಿ, ಶಿಲುಬೆಯ ಮೇಲೆ ಏನು? ಜಯೋತ್ಸವ. ಎಲ್ಲರೂ ಹೇಳಿ, ಶಿಲುಬೆಯ ಮೇಲೆ ಜಯೋತ್ಸವ. ಕನ್ನಡ ರಾಜ್ಯೋತ್ಸವ ಇದ್ದಂಗೆ ಜಯೋತ್ಸವ. ಎಲ್ಲರೂ ಹೇಳಿ ಆಮೆನ್. ಶಿಲುಬೆ ಅಂದರೆ ಏನು? ನಿನ್ನ ಪಾಲಿಗೆ ಅದು ಗಂಜಿ, ನಿಮ್ಮ ಪಾಲಿಗೆ ಅದು ಗಂಜಿ ಕುಡಿಬೇಕು, ಕಣ್ಣೀರಿಡಬೇಕು. ಆದರೆ ಶಿಲುಬೆಯ ಪ್ರಕಾರ ಶಿಲುಬೆಯಲ್ಲಿ ಜಯೋತ್ಸವ. ನೋಡಿ, ಶಿಲುಬೆ ಅಂದ್ರೆ ವಿಕ್ಟ್ರಿ ಓವರ್ ದೆಮ್ ಆನ್ ದ ಕ್ರಾಸ್. ಕ್ರಾಸ್ ಮೀನ್ಸ್ 3 days ಫಾಸ್ಟಿಂಗ್ ಪ್ರೇಯರ್, ಗಂಜಿ ಕುಡಿಯೋ ಪ್ರೇಯರ್, ಅದೆಲ್ಲ ಏನಿಲ್ಲ. ಕ್ರಾಸ್ ಅಂದರೆ ವಿಕ್ಟ್ರಿ. ಎಲ್ಲರೂ ಹೇಳಿ ಆಮೆನ್. ಅದಕ್ಕೇ ನಾವು ಬಂದ್ಬಿಟ್ಟು ಸತ್ಯನ ಕೇಳೋ ಥರ ಇರಬಾರ್ದು, ರೆವಲೇಷನ್ ಗೊತ್ತಾಗ್ಬೇಕು ನಮಗೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾವಾಗೆಲ್ಲ ಸತ್ಯ ಕೇಳ್ತೀವೋ ಅದೆಲ್ಲ ರಿವೈವಲ್, ಉಜ್ಜೀವನ. ಯಾವಾಗೆಲ್ಲ ಸತ್ಯ ಅರ್ಥ ಮಾಡ್ಕೊಳ್ತೀವೋ ಆಗೆಲ್ಲ ಟ್ರಾನ್ಸ್ಫಾರ್ಮೇಷನ್. ಒಬ್ಬ ಮನುಷ್ಯನಿಗೆ ಸತ್ಯ
ಅರ್ಥ ಆಗ್ಬಿಟ್ರೆ ತಿರ್ಗಾ ರಿವೈವಲ್ ಬೇಕಾಗಿರಲ್ಲ. ಅವಾಗ ಹೇಳ್ತಾನೆ ನೋಡಿ, ರಿವೈವಲ್, ಉಜ್ಜೀವನ. ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನು ಗೊತ್ತಾ? ಈ ಹ್ಯಾಸ್ ಆಲ್ರೆಡಿ ಚೇಂಜ್ಡ್, ದಟ್ ಈಸ್ ರೆವಲ್ಯೂಷನ್. ಸೊ ವಿ ಡೋಂಟ್ ನೀಡ್ ರಿವೈವಲ್, ವಿ ನೀಡ್ ಟ್ರಾನ್ಸ್ಫಾರ್ಮೇಷನ್. ಈಗ ಎಕ್ಸಾಂಪಲ್ ಈ ರೀತಿ ಹೇಳ್ತೀನಿ ನೋಡಿ. ಒಂದು ಮೊಟ್ಟೆ ಒಳಗಡೆಯಿಂದ ಕೋಳಿ ಮರಿ ಏನು ಹೇಳೋದು ಅದು, ಕೋಳಿ ಮರಿ ಆಚೆ ಬಂದ್ಬಿಡ್ತು. ಈಗ ಕೋಳಿ ಮರಿ ವಾಪಸ್ ಹಿಂದಕ್ಕೆ ಹೋಗ್ಬೇಕು. ಹೆಂಗೋಗುತ್ತೆ? ಸ್ವಲ್ಪ ಹಿಂಗೆ ಹಿಂದಕ್ಕೆ ಹೋಗುತ್ತಾ? ಹೆಂಗೋಗುತ್ತೆ? ನೀವು ಹೇಳಿ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಹೆಂಗಮ್ಮ ಹೋಗುತ್ತೆ? ಹೋಗಿ ಇನ್ನೊಂದು ಮೊಟ್ಟೆ ಹಾಕ್ಬೇಕಷ್ಟೆ. ಅವರು ಹೆಂಗೆ ಹೋಗುತ್ತೆ ಹೇಳಿ ತಿರ್ಗಾ? ಮತ್ತೆ ಆಗಲ್ವಾ? ಒಂದು ಸತಿ ನೀನು ನೀತಿವಂತನ ಆಗಿಬಿಟ್ರೆ ತಿರ್ಗಾ ನೀನು ಪಾಪಿ ಆಗೋದೇ ಅಲ್ಲ. ದಟ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಒನ್ಸ್ ಗಾಡ್ ಹ್ಯಾಸ್ ಬ್ಲೆಸ್ಡ್ ಯು, ನೋ ಒನ್ ಕ್ಯಾನ್ ರಿವರ್ಸ್ ಇಟ್. ದೇವರು ನಿನ್ನನ್ನು ಆಶೀರ್ವದಿಸ್ಬಿಟ್ರೆ ಯಾರು ರಿವರ್ಸ್ ಮಾಡೋಕ್ಕಾಗಲ್ಲ. ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಅದಕ್ಕೆ ಇದನ್ನು ಹೇಳ್ಬೋದು, ಕ್ಯಾಟರ್ ಪಿಲ್ಲರ್ ಅಂತಾರಲ್ಲ, ಸಣ್ಣ ಹುಳ, ಅದು ಬಂದ್ಬಿಟ್ಟು ಚಿಟ್ಟೆ ಹುಳ ಅಂತಾರೆ, ಕಂಬಳಿ ಹುಳ ಅಂತಲೂ ಹೇಳ್ತಾರೆ. ಅದೇ ಚಿಟ್ಟೆಯಾಗಿ ಟ್ರಾನ್ಸ್ಫಾರ್ಮೇಷನ್ ಆಗಿ 6 ಚಿಟ್ಟೆಗಳು ನಾವು ನೋಡ್ತೇವೆ. ಚಿಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಅದು ಚಿಟ್ಟೆ ಹಿಂಗೆ ಅನ್ನೋದು, ಅದರಲ್ಲಿ ಕಲರ್. ಇದು ಆ ಚಿಟ್ಟೆ ಆಗೋದಕ್ಕಿಂತ ಮುಂಚೆ ಅದು ಒಂದು ಹುಳ. ಆ ಹುಳ ಟ್ರಾನ್ಸ್ಫಾರ್ಮೇಷನ್ ಆಗಿನೇ ಇಟ್ ಬಿಕಮ್ ಎ ಬ್ಯೂಟಿಫುಲ್ ಬಟರ್ಫ್ಲೈ. ಒಂದು ಸತಿ ಬಟರ್ಫ್ಲೈ ಆಗಿದ್ಮೇಲೆ ಅದು ತಿರ್ಗಾ ಹುಳ ಆಗೋದಿಲ್ಲ. ಅದೇ ರೀತಿಯೇ ಒಂದು ಸತಿ ನೀನು ಪಾಪಿಯಿಂದ ನೀತಿವಂತನಾಗ್ಬಿಟ್ರೆ ತಿರ್ಗಾ ಪಾಪಿ ಲಿಸ್ಟಿಗೆ ನೀನು ಹೋಗಿದ್ದಿಲ್ಲ. ನಾವು ಯು ಆರ್ ಸೋ ಬ್ಯೂಟಿಫುಲ್ ಲೈಕ್ ಬಟರ್ಫ್ಲೈ, ಎವ್ರಿ ಒನ್ ಕ್ಯಾನ್ ಅಡ್ಮೈರ್ ಯು. ಹೆಂಗಿದೆ ಎಲ್ಲರೂ ವಾವ್ ಅನ್ನೋ ಥರ ನಿನ್ನ ಲೈಫ್ ಬಟರ್ಫ್ಲೈ ಥರ ದೇವರು ಮಾಡಿಬಿಡ್ತಾರೆ. ಈಗ ನೀನು ಪಾಪಿ ಅಂತ ಯಾರಾದರೂ ಹೇಳಿದ್ರೆ ಅವನು ಹೇಳ್ಕೊಂಡಿರಲಿ ಹುಚ್ಚ, ತಲೆಗಿಲೆ ಕೆಟ್ಟಿದೆ ಅವನಿಗೆ. ನಾವೆಲ್ಲ ಹೇಳೋಣ ನೀತಿವಂತರು. ಸೊ ಕೆಲವರು ವಾದ ಮಾಡೋದಕ್ಕೆ ಅಂತಲೇ ಇರ್ತಾರೆ ನೋಡಿ. ಈಗ ಯೇಸು ಸ್ವಾಮಿ ಸತ್ತಿದ್ದು ಯಾವಾಗ? ಗುಡ್ ಫ್ರೈಡೆ. ಅವತ್ತು ಒಂದು ದಿವಸ ಬ್ಯಾಡ್ ಫ್ರೈಡೆ ಅಷ್ಟೇ. ಆ ಒಂದು ಬ್ಯಾಡ್ ಫ್ರೈಡೆ ಆಗಿ ಇನ್ನು ಬಂದಿದ್ದು ಎಲ್ಲ 2000 ವರ್ಷಗಳೂ ಗುಡ್ ಫ್ರೈಡೆ. ಓಕೆನಾ? ಸತ್ತಿದ್ದು ಯಾವಾಗ? ಫ್ರೈಡೆ. ಓಕೆನಾ? ಎಷ್ಟು ಗಂಟೆ ಇರ್ಬೋದು? 3 ಗಂಟೆ ಬೆಳಿಗ್ಗೆನ ಸಾಯಂಕಾಲನ? 3ನೇ ದಿವಸ ಪುನರುತ್ಥಾನ ಆಗಬೇಕು ಅಲ್ವಾ? ಸೊ 3 ಗಂಟೆಯಿಂದ 3ನೇ ದಿನ 3 ಗಂಟೆ ಲೆಕ್ಕ ಹಾಕಿ. ಹೆಂಗೆ? ಶುಕ್ರವಾರದಿಂದ ಶನಿವಾರ 3 ಗಂಟೆಗೆ ಒಂದು ದಿನ ಆಯಿತು. ಶನಿವಾರ 3 ಗಂಟೆಯಿಂದ ಭಾನುವಾರ 3 ಗಂಟೆಗೆ 2 ದಿನ ಆಯಿತು. ಅಂದರೆ ಯಾವ ದಿನ? 2ನೇ ದಿನನಾ? ನಾನು ಕೇಳ್ತಾರೆ 3ನೇ ದಿನ. ಮತ್ತು ಹೆಂಗೆ ಭಾನುವಾರ ಈಸ್ಟರ್ ಅಂತೇಳಿ ರಿಸರೆಕ್ಷನ್ ಡೇ ಅಂತೀವಿ? ಕನ್ಫ್ಯೂಸ್ ಆಯಿತಾ? ಈ ಥರ ಕನ್ಫ್ಯೂಸ್ ಮಾಡೋಕ್ಕೆ ಅಂತಲೇ ಇರ್ತಾರೆ. ಅರ್ಥ ಆಯ್ತಾ? ನೋಡಿ, ಕನ್ಫ್ಯೂಸ್ ಮಾಡಬೇಕು ಅಂದರೆ ಕನ್ಫ್ಯೂಸ್ ಮಾಡ್ಬೋದು. ಸರಿ, ಇನ್ನೊಂದು ಕ್ವಶನ್ ಕೇಳ್ತೀನಿ. ಸರಿ, ಓಕೆ, ನಿಮ್ಗೆ ಯಾರಿಗಾದ್ರೂ ಜ್ಞಾಪನ ಇದೆಯಾ ನೀವು ಯಾವಾಗ ಹುಟ್ಟಿದ್ದು? ದಿನ? ಟ್ಯೂಸ್ಡೇ. ಮಂತು? ಏಪ್ರಿಲ್. ಡೇಟು? 30. ಅದು ಟ್ಯೂಸ್ಡೇ. ಇವಾಗ ಟ್ಯೂಸ್ಡೇ ಬಂತು. ನೆಕ್ಸ್ಟ್ ಬರ್ತಡೇ? ಅದಕ್ಕೆ ನೆಕ್ಸ್ಟ್ ಬರ್ತಡೇ. ಯೇಸು ಸ್ವಾಮಿ ಸತ್ತಿದ್ದ ದಿನ ಮಾತ್ರ ಹೆಂಗೆ ಬಂದೇ ಫ್ರೈಡೇ ಬರ್ತೈತೆ. ಸಂಡೇ ಆದರೆ ರಿಸರೆಕ್ಷನ್ ಡೇ, ಫ್ರೈಡೇ ಆದರೆ ಯೇಸು ಸ್ವಾಮಿ ಸತ್ತಿದ್ದು ಅಂತ. ವರ್ಷ ಹೆಂಗೆ ಫ್ರೈಡೇ ಸಂಡೇ ಮಾತ್ರ? ನೀವು ಹುಟ್ಟಿದ್ದು ನಾವು ಹುಟ್ಟಿದ ದಿನ ಎಲ್ಲ ಚೇಂಜ್ ಆಗ್ತೈತೆ. ಯೇಸು ಸ್ವಾಮಿಗೆ ಮಾತ್ರ ವರ್ಷ ಏನಕ್ಕೆ ಯಾವಾಗಲೂ ಫ್ರೈಡೇನೇ ಬರುತ್ತೆ? ಹಿಂಗೆ ದಿನದ ಪ್ರಕಾರ, ಲೆಕ್ಕದ ಪ್ರಕಾರ ಅಲ್ಲ. ನಾವು ಹುಟ್ಟಿದ ದಿನ ಚೇಂಜ್ ಆಗ್ತಾಯಿತ್ತಲ್ಲ ದಿನ. ಯೇಸು ಸ್ವಾಮಿ ಸತ್ತಿದ್ದ ದಿನ ಯಾಕೆ ಚೇಂಜ್ ಆಗ್ತಾ ಇಲ್ಲ? ಎಲ್ಲನೂ ಶುಕ್ರವಾರನೇ ಬರುತ್ತೆ, ಭಾನುವಾರನೇ ಬರುತ್ತೆ. ಯಾಕೆ? ಸೊ ಅದು ಡೇಟ್ ಇಲ್ಲ. ಇವಾಗ ನೋಡಿ, ಎಷ್ಟು ಜನಕ್ಕೆ ಇಲ್ಲಿ ಬರ್ತ್ಡೇ ಡೇಟ್ ಗೊತ್ತಿಲ್ಲ?
ಎಷ್ಟನೇ ವರ್ಷ ಯಾವ ವರ್ಷದಲ್ಲಿ ಹುಟ್ಟಿದ್ದೀರಾ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮದು ಹಿಂಗೆ ರೆಕಾರ್ಡ್ ಆಗೇ ಇಲ್ಲ. ಒಂದು 10 ವರ್ಷದಿಂದ ಅದೇ ಡೇಟಾ ಹೇಳ್ತಾವ್ರೆ. ನಾನು ಇಷ್ಟೇ ವರ್ಷ, ನನಗೆ ಇಷ್ಟು ವಯಸ್ಸು. ನೋಡಿ, ಡೇಟ್ ಆಫ್ ಬರ್ತ್ ಇಲ್ಲದೆ ಇರೋರು ನೋಡಿ, ಒಂದು 60 ವಯಸ್ಸು ಆಗಿಬಿಟ್ರೆ ಒಂದು 5-6 ವರ್ಷ ಅದರಲ್ಲೇ ಇರ್ತಾರೆ. ಎಷ್ಟು ವಯಸ್ಸು ಅಂದರೆ 60. ಅವರು ಅದಕ್ಕೆ ಮೇಲೆ ಹೋಗೋಕ್ಕೆ ಬೇಜಾರು. ಅವ್ರಿಗೆ ಇಷ್ಟ ಇಲ್ಲ, ವಯಸ್ಸಾಗ್ತಾಯಿತ್ತಲ್ಲ ಅಂತ ಹೇಳ್ಕೊಳ್ಳಲ್ಲ ಅಲ್ವಾ. 60ಯಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಕೇಳಿದ್ರೆ ನನಗೆ ಸರಿಯಾಗಿ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಮಕ್ಕಳು ಬೆಳೆದಿರೋದು ಮಕ್ಕಳು ಡೇಟ್ ಆಫ್ ಬರ್ತ್ ಇಟ್ಟು ಅವ್ರ ಅಮ್ಮಂದು ಅವ್ರ ಅಪ್ಪಂದು ಕಂಡುಹಿಡಿಬೇಕು. ಆದರೆ ಶೀಲಮ್ಮ ಇದ್ದಾರಾ? ಸೊ ಯೇಸು ಸ್ವಾಮಿ ಹುಟ್ಟಿದ ದಿನ ಗೊತ್ತಿಲ್ಲ, ವರ್ಷ ಗೊತ್ತಿಲ್ಲ. ಯೇಸು ಸ್ವಾಮಿ ಇದ್ದಾರಾ? ಕರಗಳನ್ನು ತಟ್ಟಿ ದೇವ್ರ ನಮ್ಮನ್ನು ಮಹಿಮೆ ಬೇಡ. ಕಮಾನ್, ಯು ನೋ ಗಾಡ್ ಈಸ್ ಅಲೈವ್ ಅಲ್ವಾ? ರೈಟ್. ಸೊ ಯಾವುದೇ ಇದೆಲ್ಲ ತುಂಬ ಓವರ್ ಬುದ್ಧಿವಂತರು. ಯೇಸು ಸ್ವಾಮಿ 25ನೇ ತಾರೀಕು ಹುಟ್ಟಿಲ್ಲ, ಯೇಸು ಸ್ವಾಮಿ ಇಷ್ಟನೇ ತಾರೀಕು ತೆತ್ತಿಲ್ಲ. ಈಬ್ರೂ ಲ್ಯಾಂಗ್ವೇಜ್ ಪ್ರಕಾರ, ಅರಮಿಕ್ ಲ್ಯಾಂಗ್ವೇಜ್ ಪ್ರಕಾರ, ಆ ಡೇಟ್ ಪ್ರಕಾರ, ಈ ಡೇಟ್ ಪ್ರಕಾರ ಅಂದ್ಕೊಂಡು ಕುಂತಿರ್ತಾರೆ. ಅವ್ರಿಗೆ ಮಾಡೋ ಕೆಲಸ ಇಲ್ಲ. ಎಲ್ಲರೂ ಹೇಳಿ. ಕೆಲವ್ರು ಬಂದ್ಬಿಟ್ಟು ಅತಿ ಬುದ್ಧಿವಂತರು. ಯೇಸು ಅಂತ ಕರಿಬಾರ್ದಂತೆ, ಯೇಸುವಾ ಅಂತ ಕರಿಬೇಕಂತೆ. ಹೆಂಗೆ ಕರಿಬೇಕಂತೆ? ಯೇಸುವಾ ಅಂತ ಕರಿಬೇಕಂತೆ. ನೋಡಿ, ಅಮ್ಮನ ನಾವು ಅವ್ವ ಅಂತೀವಿ, ಅಮ್ಮ ಅಂತೀವಿ, ಮಮ್ಮಿ ಅಂತೀವಿ, ಮಾಮ್ ಅಂತೀವಿ, ತಾಯೇ. ನೀನು ಯೇಸುವಾ ಅಂತ ಕರಿ, ಇಲ್ಲ ಯೇಸು ಅಂತ ಕರಿ, ಜೀಸಸ್ ಅಂತ ಕರಿ. ತಂದೆನೇ, ದೇವರೇ. ಇದರಲ್ಲಿ ಕರೆಯೋದ್ರ ಬೇರೆ, ಕೆಲವರು ಕಾಂಪಿಟೇಷನ್. ಇದರಲ್ಲಿ ಕರೆಯೋದು ದಿನಗಳನ್ನ ಇಟ್ಕೊಂಡು ನೋಡಿ. ಯೇಸು ಸ್ವಾಮಿನ ಯೇಸು ಅಂತ ಕರಿಬೋದು, ಮೆಸ್ಸಿಯಾ ಅಂತ ಕರಿಬೇಕು, ಯೇಸುವ ಅಂತ ಕರಿಬೇಕು, ಅಂತ ಜೋಶುವ ಅಂತ ಕರಿಬೇಕು. ಈ ರೀತಿ ಎಲ್ಲ ನೋಡಿ ಕ್ರಿಸ್ಟಿಯಾನಿಟಿಯಲ್ಲಿ ಕನ್ಫ್ಯೂಸ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಗೊತ್ತಾ? 1ನೇ ದಿನ ಅಂದರೆ ಸಬ್ಬತ್ ಡೇ ಸ್ಯಾಟರ್ಡೇನೇ ಬರೋದು. ಸೊ ಇವ್ರೇನು ಮಾಡ್ತಾರೆ ಗೊತ್ತಾ? 7th ಡೇ ಅಡ್ವೆಂಟಿಸ್ಟ್ ಅಂತ ಹೇಳ್ತಾರಲ್ಲ, ಇದು ಶನಿವಾರನೇ ಆರಾಧನೆ ಅಂತ. ಇವ್ರು ನೋಡಿ ಚರ್ಚು ಸಂಡೇ ಮಾಡೋದಿಲ್ಲ. ಈ ರೀತಿ ಕನ್ಫ್ಯೂಸ್ ಮಾಡ್ಕೊಬೇಕು ಅಂದರೆ ಎಲ್ಲ ಕನ್ಫ್ಯೂಷನ್ನೇ. ನಾವು ಏನು ಎತ್ತ ಅಂತೆಲ್ಲ ನೋಡಬಾರ್ದು. ಯಾವಾಗ ಹುಟ್ಟಿದ್ದು, ಏನು ಡೇ, ಕರೆಕ್ಟಿಗೆ 25ನೇ ತಾರೀಕು ಅದೆಲ್ಲ ಬೇಡ. ಯೇಸು ಸ್ವಾಮಿ ನಿಜವಾದ ದೇವರು ಅಂತ ಗೊತ್ತಾ? ಇದಾರ? ಇವತ್ತು ರಿಸರೆಕ್ಷನ್ ಡೇಗೆ ಯಾಕೆ ರೆಡಿಯಾಗಿ ಬಂದಿದ್ದೀವಿ? ಯೇಸು ಸ್ವಾಮಿ ಎದ್ದಂಥ ದಿನ ಅಲ್ಲ, ಸಾವನ್ನೇ ಗೆದ್ದಂಥ ದಿನ. ಆಮೇಲೆ ನೋಡಿ, ಸಾವನ್ನು ನೋಡಿ ಒಬ್ಬ ಮನುಷ್ಯ ನೋಡ್ಕೊಂಡು ವಾಪಸ್ ಬಂದಿದ್ದಿಲ್ಲ ಯೇಸು ಸ್ವಾಮಿ ಒಬ್ಬರೇ. ಆ ಜಾಗಕ್ಕೆ ಹೋದವರೆಲ್ಲ ತಿರ್ಗಾ ವಾಪಸ್ ಬಂದಿದ್ದಿಲ್ಲ. ಎಲ್ಲರೂ ಆ ಜಾಗಕ್ಕೆ ಹೋಗಿ ಸಾವು ಅನ್ನೋ ಪ್ಲೇಸ್ಗೆ ಹೋಗ್ಬಿಟ್ಟು ತಿರ್ಗಾ ಯಾರೂ ವಾಪಸ್ ಬರಲಿಲ್ಲ. ಯೇಸು ಸ್ವಾಮಿ ಒಬ್ಬರೇ ಸಾವನ್ನು ನೋಡಿಬಿಟ್ಟು ಕಮಾನ್ ಅಂತ ಹೇಳಿ ಬಂದವರು. ಯೋಹಾನನಿಗೆ ಬರೆದ ಪುಸ್ತಕ 20ನೇ ಅಧ್ಯಾಯ 11ನೇ ವಾಕ್ಯ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಎಲ್ಲರೂ ಹೇಳಿ. ಎಲ್ಲರೂ ಅಳ್ತಾವ್ರೆ. ಕಾಣದಂತೆ ಮಾಯವಾದನು ಅಂತ. ಯಾಕಂದರೆ ಇವಾಗ ಅಲ್ಲಿಲ್ಲ. ಎಲ್ಲಿ? ನಮ್ಮ ಯೇಸು ಕಾಣದಂತೆ ಮಾಯವಾದನು. ಯಾಕೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ? ಇವಳು ಬಂದು ಆ ಟೋಂಬಲ್ಲಿ ನೋಡ್ತಾಳೆ, ಆ ಸಮಾಧಿಯಲ್ಲಿ ಯೇಸು ಸ್ವಾಮಿ ಬಾಡಿ ಇಲ್ಲ. ನಿಂತ್ಕೊಂಡು ಅಳ್ತಾವಳೆ. ಕೆಳಗಡೆ ಹೋಗಿ. ಅವರಲ್ಲಿ ಒಬ್ಬನು ತಲೆ ಇದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದರು. ಅವರು ಆಕೆಯನ್ನು, ಅಮ್ಮ ನೀನು ಯಾಕೆ ಅಳುತ್ತಿ ಎಂದು ಕೇಳಲು, ಆಕೆ ನನ್ನ ಸ್ವಾಮಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಸೊ ಇವಳು ಅಳ್ತಾವಳೆ. ಏನಂದ್ರೆ ಜೀಸಸ್ ಇಸ್ ಮಿಸ್ಸಿಂಗ್. ಓಕೆ, ನೆಕ್ಸ್ಟ್. ಆತನನ್ನು ಎಲ್ಲಿ ಇಟ್ಟಿದ್ದಾರೋ ನನಗೆ ಗೊತ್ತಿಲ್ಲ. ನೋಡಿ ಹೆಂಗೆ ಈ ಸಮಾಧಿಯಿಂದ ಬೇರೆ ಕಡೆ ಎತ್ಕೊಂಡೋಗಿ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಇವಳು ಕಂಪ್ಲೇಂಟ್, ಅಲ್ಲಿ ದೇವದೂತನ ಹತ್ರ ಕಂಪ್ಲೇಂಟ್ ಬರ್ಕೊಡ್ತಾವಳೆ. ನೆಕ್ಸ್ಟ್. ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಆದರೆ ಆತನು ಯೇಸು ಅಂತ ಆಕೆಗೆ ತಿಳಿಯಲಿಲ್ಲ. ಯೇಸು ಆಕೆಯನ್ನು, ಅಮ್ಮ ಯಾಕೆ ಅಳುತ್ತಿ? ನೋಡಿ, ಯಾರು ಕೇಳ್ತಾರೆ? ಅದು ಯೇಸುನೇ ಬಂದು ಕೇಳ್ತಾರೆ, ಅಮ್ಮ ಯಾಕೆ ಅಳುತ್ತಿ, ಯಾರನ್ನು ಹುಡುಕಿತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ. ಹೇಗೆ? ಯಾರನ್ನಂತ ನೆನೆಸ್ಕೊಂಡ್ಬಿಟ್ರಂತೆ? ಯೇಸು ಸ್ವಾಮಿನೇ ಬಂದರು. ಯೇಸು ಸ್ವಾಮಿನೇ ಐ ಬ್ಲೆಸ್ ಯು ಅಂದರು. ಇಲ್ಲ ಶಾಪನೇ ಹಂಗೆ ಅಂತ ಕುಂತವ್ರು ಇವತ್ತು. ಯೇಸು ಸ್ವಾಮಿನೇ ಹೇಳ್ತಾರೆ, ನಾನು ನಿನ್ನ ಆಶ್ರಯ. ಇಲ್ಲ ನಮ್ಮ ದೇವ್ರು ಆಶ್ರಯಿಸಿ. ದೇವ್ರು ಹೇಳ್ತಾರೆ, ಅಮ್ಮ ನಾನಪ್ಪ, ಅಪ್ಪ ಪಾಸ್ಟರ್ ನಾನು ಬಂದಿದ್ದು, ನಾನು ಆಶ್ರಯಿಸ. ಇಲ್ಲ ಇವರೇ ಅಲ್ಲಿ ದೇವ್ರು ವರ ಕೊಟ್ಟರು,
ಪೂಜಾರಿ ವರ ಕೊಡ್ತಾ ಇಲ್ಲ ಇವಾಗ. ಅಮ್ಮ ಯಾಕೆ ಅಳುತ್ತಿ ಅಂತ ಕೇಳಲು, ಯಾಕೆ ಅಳುತ್ತಿ, ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ, ಅಯ್ಯ, ನೀನು ಆತನನ್ನು ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ಎಂದು ನನಗೆ ಹೇಳು. ತೋಟಗಾರನ ಎಲ್ಲಿ ಇಟ್ಟಿದ್ದೀರಾ ಹೇಳಿ, ಎಲ್ಲಿ ಇಟ್ಟಿದ್ದೀರಾ ಹೇಳಿ. ಯೇಸುನೇ ಬಂದಿದ್ದೀನಮ್ಮ, ಎಲ್ಲಿಟ್ಟಿದ್ದೀರಾ. ರಿಸರೆಕ್ಷನ್ ಡೇ ಅಲ್ಲ ಅವತ್ತು ನಡೆದಿದ್ದು ಕತೆ ನಿಮ್ಗೆ ಗೊತ್ತಿಲ್ಲ. ನೀವು ರೆಡಿಯಾಗಿ ಸ್ಟೈಲಾಗಿ ಬಂದಿದ್ದೀರಾ. ಅವತ್ತು ಯೇಸುನೇ ಬಂದ್ರೂ ನಂಬಿಲ್ಲ. ಯೇಸು ಸ್ವಾಮಿ ಡೈರೆಕ್ಟಿಗೆ ಬಂದೇ ನಂಬಿಲ್ಲ, ನನ್ನನ್ನು ನಂಬ್ತೀರಾ ನೀವು? ಓಕೆ ಸರಿ. ಇದೆಲ್ಲ ಕನ್ಫ್ಯೂಷನ್ ಏನಕ್ಕಾಯ್ತು ಗೊತ್ತಾ? ಯಾಕೆ ಇವಳು ಇಷ್ಟು ಅಳ್ತಾ ಹುಡುಕ್ತಾ ಇದ್ಲು ಗೊತ್ತಾ? ಒಂದೇ ಒಂದು 9ನೇ ವಾಕ್ಯ, ಯಾಕೆ ಇವಳು ಇಷ್ಟು ಅಳ್ತಾ ಇದ್ಲು ಅಂತ. ಆತನು ಸತ್ತ ಮೇಲೆ ಜೀವದಿಂದೆದ್ದು ಬರಬೇಕೆಂಬುದಾಗಿ ಶಾಸ್ತ್ರದಲ್ಲಿ ಬರೆದಿರುವ ಮಾತು ಅವರಿಗೆ ಇನ್ನೂ ತಿಳಿದಿರಲಿಲ್ಲ. ಅದಕ್ಕೆ ಅಳ್ತಾ ಇರೋದು. ಯಾಕೆ ಅಳ್ತಾ ಇರೋದು? ಬುದ್ಧಿ ಬಂದಿಲ್ಲ. ಫಾರ್ ಆಸ್ ಎಟ್ ದೇ ಡಿಡ್ ನಾಟ್ ನೋ ದ ಸ್ಕ್ರಿಪ್ಚರ್ ದಟ್ ಹಿ ಮಸ್ಟ್ ರೈಸ್ ಅಗೇನ್ ಫ್ರಮ್ ದ ಡೆಡ್. ಬಿಕಾಸ್ ದೇ ಡಿಡ್ ನೋ ದ ಸ್ಕ್ರಿಪ್ಚರ್ ದೇ ವೇರ್ ಕ್ರೈಯಿಂಗ್. ಇವತ್ತು ಯಾರು ಗೊತ್ತಾ ಅಳೋರು? ಸ್ಕ್ರಿಪ್ಚರ್ ಗೊತ್ತಿಲ್ಲ. ನನಗೆ ಸ್ಕ್ರಿಪ್ಚರ್ ಗೊತ್ತು. ಐ ನೋ ಮೈ ಬ್ಲೆಸ್ಸಿಂಗ್ಸ್ ಆರ್ ಬುಕ್ಡ್. ಪ್ರೈಸ್ ಅಲಾಟ್. ಇವಾಗ ನೋಡಿ, ಇವಾಗ ಒಂದು ಊರಿಗೆ ಹೋಗ್ತೀರಾ, ಇಲ್ಲಿಂದ ಎಲ್ಲೋ ಒಂದು ಊರಿಗೆ ಹೋಗ್ತೀರಾ, ಒಂದು ಚೆನ್ನೈಗೆ ಹೋಗ್ತೀರಾ, ಏನೋ ಇಟ್ಕೊಳ್ಳಿ, ಟಿಕೆಟ್ ಬುಕ್ ಮಾಡಿಲ್ಲ. ಅಲ್ಲೇ ಹೋಗಿ ಡೈರೆಕ್ಟಿಗೆ ಟಿಕೆಟ್ ತೊಗೊಬೇಕು ಅಂತ ಬೇಗ ಹೋಗ್ತೀರಾ. 7 ಗಂಟೆ ಟ್ರೈನು. ಎಷ್ಟು ಗಂಟೆಗೆ ಹೋಗ್ತೀರಾ? ಒಂದು 6 ಗಂಟೆಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಅಥವಾ ಒಂದು 5:15 ಹೋಗ್ಬಿಡ್ತೀರಾ, 6 ಗಂಟೆಗೆ ಹೋಗ್ಬಿಡ್ತೀರಾ. ಹೆಂಗೆ ಹೋಗ್ತೀರಾ? ಗಾಬರಿ ಟೆನ್ಷನಲ್ಲಿ ಹೋಗ್ತಾರೆ ಗೊತ್ತಾ. ಒಂದು ವೇಳೆ ಟಿಕೆಟ್ ಫುಲ್ ಆಗಿಬಿಟ್ಟಿದ್ರೆ ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಸಿಗುತ್ತಾ ಇಲ್ವಾ ಟೆನ್ಷನಲ್ಲಿ ಹೋಗ್ತಾರೆ. ಟಿಕೆಟ್ ಬುಕ್ ಮಾಡಿರೋರು ಹೆಂಗೆ ಹೋಗ್ತಾರೆ? ಆರಾಮಾಗಿ ಹೋಗ್ತಾರೆ. ನಾನು ಯಾಕೆ ಗೊತ್ತಾ ಲೈಫಲ್ಲಿ ಆರಾಮಾಗಿರೋದು? ಮೈ ಬ್ಲೆಸ್ಸಿಂಗ್ಸ್ ಹ್ಯಾಸ್ ಬೀನ್ ಬುಕ್ಡ್. ಆಮೇಲೆ ಐ ನೋ ಮೈ ಫ್ಯೂಚರ್ ಬಿಕಾಸ್ ಐ ನೋ ಮೈ ಗಾಡ್. ಆಮೇಲೆ ನನ್ನ ದೇವ್ರು ನನಗೆ ಗೊತ್ತಿರೋದ್ರಿಂದನೇ ನಾನು ಆರಾಮಾಗೆ ನಗಾಡ್ಕೊಂಡು ಖುಷಿಯಾಗಿದೆ. ನೀವು ಹೇಳ್ತಾ ಇದ್ದೀರಾ? ಸ್ಕ್ರಿಪ್ಚರ್ ಗೊತ್ತಿಲ್ಲ. ಯೇಸು ಸ್ವಾಮಿ ಹೇಳಿದ್ರಲ್ಲ 3ನೇ ದಿನ ಜೀವಂತವಾಗಿ ಎದ್ದೇಳ್ತೀನಿ ಅಂತ. ಎದ್ರ ನಾನು ಹೇಳಿದ್ನಲ್ಲ, ಆ ಸಾವನ್ನು ನೋಡಿ ಯಾರೂ ವಾಪಸ್ ಬಂದಿಲ್ಲ, ಯೇಸು ಸ್ವಾಮಿ ಮಾತ್ರನೇ ಬಂದಿದ್ದು. ನಿಜನಾ? ಎಷ್ಟು ಜನ ಇವತ್ತು ಈಸ್ಟರು ರಿಸರೆಕ್ಷನ್ ಡೇ ಅಂತ ನಂಬ್ತೀರಾ? ಆಮೇಲೆ ಅದಕ್ಕೆ ತಾನೇ ಪಾಸ್ಟರ್ ಬೆಳಿಗ್ಗೆ ಎದ್ದು ರೆಡಿಯಾಗಿ ಇಷ್ಟು ನೀಟಾಗಿ ಕುಂತಿರೋದು, ನಾವೆಲ್ಲ ಸ್ಟೈಲಾಗಿ ರೆಡಿಯಾಗಿ ಬಂದಿದ್ದೀವಿ ಅಂತೀರಲ್ವಾ? ಸೊ ಯೇಸು ಸ್ವಾಮಿ ಸಾವನ್ನು ನೋಡಿ ತಿರ್ಗಾ ವಾಪಸ್ ಬಂದಿದ್ದಾರೆ ಅಂದರೆ ಏನರ್ಥ ಅಂದರೆ, ಇಫ್ ಜೀಸಸ್ ಆಸ್ ಪ್ರೂವ್ಡ್ ದಿಸ್, ರಿಸರೆಕ್ಷನ್ ಡೇ ಅಂದರೆ ಏನು ಗೊತ್ತಾ? ಜೀಸಸ್ ಆಸ್ ಪ್ರೂವ್ಡ್ ದಟ್ ಈ ಆಸ್ ರಿಸನ್ ಫ್ರಮ್ ದ ಡೆಡ್. ಸೊ ವಿ ಆಲ್ ಬಿಲೀವ್. ಸೊ ಇದನ್ನು ಪ್ರೂವ್ ಮಾಡಿದ್ರಲ್ವಾ? ದಟ್ ಮೀನ್ಸ್ ಯಾರು ಹೋಗದೇ ಇರುವಂಥ ಜಾಗಕ್ಕೆ ಹೋಗಿ ಯೇಸು ಸ್ವಾಮಿ ವಾಪಸ್ ಬಂದಿದ್ದಾರೆ ಅಂದರೆ blessing is not a big deal at all. Healing is not a big deal at all. ಅದೆಲ್ಲ ತುಂಬ ಈಸಿ. ಹೆಂಗೆ ಜುಜುಬಿ ಇಲ್ಲ ಹಿಂಗೆ ಹೇಳೋಣ ಪ್ರಾಸ್ಪರಿಟಿ ಅಂತೀನಿ. ನೀವೇನು ಹೇಳಿ? ಜುಜುಬಿ. ಹೀಲಿಂಗ್ ಹೇಳಿ. ಜಿಲೇಬಿ ಕೊಡ್ಲ? ಚೆನ್ನಾಗಿ ಹೇಳಿ ಬಾಯಿ. ಪ್ರಾಸ್ಪರಿಟಿ, ಹೀಲಿಂಗ್, ಕ್ಯಾನ್ಸರ್, ಟ್ಯೂಮರ್, ಸ್ಕಿನ್ ಪ್ರಾಬ್ಲಮ್, ನರ್ವ್ ಪ್ರಾಬ್ಲಮ್, ವೆರಿಕೋಸ್ ಪ್ರಾಬ್ಲಮ್, ಬ್ರೈನ್ ಪ್ರಾಬ್ಲಮ್, ಬೋನ್ ಪ್ರಾಬ್ಲಮ್. ಕರೆಕ್ಟಾ? ಇವತ್ತು ರಿಸರೆಕ್ಷನ್ ಡೇ ನಿಜ ಆದರೆ ನಿನ್ನ ಪ್ರಾಬ್ಲಮ್ ಎಲ್ಲ ಜುಜುಬಿ. ಆಮೇನ್. ಪ್ರಾಸ್ಪರಿಟಿ ಎಲ್ಲ ನಥಿಂಗ್. ಇಫ್ ಗಾಡ್ ಹ್ಯಾಸ್ ಪ್ರೂವ್ಡ್ ದಿಸ್, ದೇವರು ಇದನ್ನು ಪ್ರೂವ್ ಮಾಡಿರೋದು ನಿಜ ಆದರೆ ನೋಡಿ, ಯೇಸು ಸತ್ತು ಜೀವಂತವಾಗಿ ಎದ್ದು
ಎಲ್ಲವನ್ನ ಗೆದ್ದು ವಾಪಸ್ ಬಂದಿರೋದಕ್ಕೆ ಅರ್ಥ ಏನು ಗೊತ್ತಾ? ಈ ಹ್ಯಾಸ್ ಪ್ರೂವ್ಡ್. ನೋಡಪ್ಪ, ನಾನು ಇದನ್ನೇ ಮಾಡ್ಕೊಂಬಂದು ನಿನ್ನೆ ಆಶ್ವಾಸೋದು ಎಷ್ಟೊತ್ತು. ಕಮಾನ್, ತಲೆ ಕೆಡ್ಸ್ಕೊಂಬೇಡ. ನೋಡಿ, ಇವತ್ತು ಮರಿಯಾಳನ್ನ ಹಿಂದೆ ಬೆಂತಟ್ಬಿಟ್ಟು, ಮರಿಯಾಳೆ ಐ ಆಮ್ ದೇರ್ ಅಂತ ಹೇಳ್ದಂಗೆ ಇವತ್ತು ರಿಸರಕ್ಷನ್ ಡೇಲಿ ನಿನ್ನನ್ನು ತಟ್ಟುಬಿಟ್ಟು ದೇವ್ರು ಹೇಳ್ತಾರೆ, ಅಗೋ ಐ ಆಮ್ ದೇರ್, ಡೋಂಟ್ ವರಿ, ನಾನು ಜೀವಂತವಾಗಿ ಎದ್ದಿದ್ದೀನಲ್ಲ, ಎಲ್ಲನೂ ಎಬ್ಬರಿಸ್ತೀನಿ. ಆಮೇನ್. ಹೊಸ್ದಾಗಿ ಕಾರ್ಯಗಳು ನಡೆಯುತ್ತೆ, ಎಲ್ಲ ಕಾಯಿಲೆಗಳು ರಿಪೋರ್ಟ್ ಎಲ್ಲ ಚೇಂಜ್ ಆಗುತ್ತೆ, ಎಲ್ಲ ಮನೆ ಚೇಂಜ್ ಆಗುತ್ತೆ, ನಿನ್ನ ಆಶೀರ್ವಾದಗಳು ಚೇಂಜ್ ಆಗುತ್ತೆ, ನಿನ್ನ ಫೈನಾನ್ಸ್ ಲೆವೆಲ್ ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಫಾರ್ ಎವರ್. ಗಾಡ್ ಬ್ಲೆಸ್ ಯು. ಇದು ಕೊಡುವಂಥ ಸಮಯ. ಅನೇಕರ ಪ್ರಶ್ನೆ, ಪಾಸ್ಟರ್ ನಾನು ಯಾರು ಕೊಡಬೇಕು, ಎಲ್ಲೆಲ್ಲಿ ಕೊಡಬೇಕು ಅಂತ ನನಗೊಂದು ದೊಡ್ಡ ಕನ್ಫ್ಯೂಷನ್ ಇದೆ ಪಾಸ್ಟರ್ ಅಂತ ಕೆಲವ್ರು ಕೇಳ್ಬೋದು. ಕನ್ಫ್ಯೂಸೇ ಮಾಡ್ಕೊಬೇಡಿ. ನಿಮ್ಮ ಕಾಣಿಕೆನ ಎಲ್ಲರಿಗೂ ಹಂಚಿ ಅಲ್ಲಿ ಕಾಗೆಗೆ ಊಟ ಹಾಕ್ದಂಗೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇಡಬಾರ್ದು. ಅದು ಹೆಂಗಿಡಬೇಕು, ಯಾರಿಗಿಡಬೇಕು, ಯಾರು ಕೊಡಬೇಕು ಅನ್ನೋದು ಬೈಬಲ್ ಸ್ಪಷ್ಟವಾಗಿದೆ. ಗಲಾತ್ಯದವ್ರಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ. ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 6 ವರ್ಸ್ 6. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು. ನನ್ನ ವಾಕ್ಯದಲ್ಲಿ ನೀನು ಉಪದೇಶ ಹೊಂದುತ್ತಾ ಇದೆಯಾ? ಹೊಂದುವವನು. ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಉಪದೇಶ ಕೇಳ್ತಾ ಇರೋನು ಉಪದೇಶ ಮಾಡೋನು ಕೊಡಬೇಕು. ಪ್ರೈಸ್ ದಿ ಲಾರ್ಡ್. ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು, ಪಾಸ್ಟರ್ ನಾನು ಯಾರು ಕೊಡಲಿ ಅಂದರೆ, ನಿಮ್ಮನ್ನು ಯಾರು ಇನ್ಸ್ಟ್ರಕ್ಟ್ ಮಾಡ್ತಾರೋ ಅವ್ರಿಗೆ ಕೊಡಿ. ನೀವು ಯಾರು ಪ್ರಸಂಗನ ಕೇಳ್ತೀರೋ ಅವ್ರಿಗೆ ಕೊಡಿ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ನಾನು ಎಲ್ಲರ ಪ್ರಸಂಗ ಕೇಳ್ತೀನಿ, ಯಾರಿಗೆ ಕೊಡೋದು? ಯಾವ ಪ್ರಸಂಗದಲ್ಲಿ ದೇವ್ರು ನಿನ್ನೊಂದಿಗೆ ಮಾತಾಡ್ತಾರೋ ಅವ್ರಿಗೆ ಕೊಡಿ. ಸಾಕಾ? ಒಂದು ವೇಳೆ ನನ್ನ ವಾಕ್ಯದಿಂದ ನಿನಗೆ ಇನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂದರೆ ಫೈನಾನ್ಸ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಅಂತ ಅರ್ಥ. ಆಮೇಲೆ ಸೊ ನನ್ನ ವಾಕ್ಯದಲ್ಲಿ ನೀವು ಆಶೀರ್ವಾದ ಹೊಂದಿದರೆ ಡೀಟೇಲ್ಸ್ ಇದೆ ಸ್ಕ್ರೀನಲ್ಲಿ, ಅಲ್ಲಿ ಕೊಡಿ. ಇಲ್ಲಪ್ಪ ಸರ್ ನಾನು ಅಲ್ಲಿ ಕೇಳ್ತಾ ಇದ್ದೀನಿ ಅಂದರೆ ಅಲ್ಲಿ ಕೊಡಿ. ಕನ್ಫ್ಯೂಸ್ ಕ್ಲಿಯರ್ ಆಯಿತಾ? ಪಾಸ್ಟರ್, ಇನ್ನೂ ಕೆಲವರು ಪ್ರಶ್ನೆ ಹೀಗಿರುತ್ತೆ, ಪಾಸ್ಟರ್ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಪರವಾಗಿಲ್ವಾ? ಸತ್ಯವೇದ ಹೇಳುತ್ತೆ, ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪನೇ ಕೊಯ್ಯೋದು, ಪರವಾಗಿಲ್ವಾ? ಏರಾಳವಾಗಿ ಬಿತ್ತುವವನು ಏರಾಳವಾಗಿ ಕೊಯ್ತಾನೆ. ಡಿಸೈಡ್ ಮಾಡ್ಕೊಳ್ಳಿ, ಓಕೆನಾ? ಪಾಸ್ಟರ್ ನಾನು ಕೊಡೋದೇ ಇಲ್ಲ, ತೊಂದರೆನೇ ಇಲ್ಲ. ಗಾಡ್ ಈಸ್ ನಾಟ್ ಆ್ಯಂಗ್ರಿ ವಿತ್ ಯು. ಓಕೆ, ಚೆನ್ನಾಗಿ ಒಂದು ತಿಳ್ಕೊಳ್ಳಿ. ನ್ಯೂ ಕವನೆಂಟಲ್ಲಿ ನಿಮ್ಮ ಆಶೀರ್ವಾದ ದೇವರ ಹತ್ರ ಇಲ್ಲ, ಯಾಕಂದರೆ ದೇವರು ಆಶೀರ್ವದಿಸ್ಬಿಟ್ಟಿದ್ದಾರೆ. ಸೊ ನಿನ್ನ ಫೇತ್ ತಕ್ಕನಂಗೆ ನೀನು ಎಷ್ಟು ಕೊಡಬೇಕು ಅಂತ ನೀನು ತೀರ್ಮಾನ ಮಾಡಿ. 2 ಕೊರಿಂಥಿಯನ್ಸ್ 9:7, 2 ಕೊರಿಂಥಿಯದವ್ರಿಗೆ ಬರೆದ ಪುಸ್ತಕ 9:7 ಓದ್ಬಿಡಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ತನ್ನ ಹೃದಯದಲ್ಲಿ ನಿರ್ಣಯಿಸ್ಕೊಬೇಕು ಫಸ್ಟೇ ಕೊಡಬೇಕು ಅಂತ. ಸಡನ್ನಾಗಿ ಪಾಸ್ಟ್ರು ಇಮೋಷನಲ್ಲಿ ಹೇಳಿದ್ರು ಅಂತ ಇಮೋಷನಲ್ ತೊಗೊಂಬಂದು ಕೊಡಬಾರ್ದು. ಫಸ್ಟ್ ಓನ್ಲಿ ಈ ಶುಡ್ ಪ್ಲ್ಯಾನ್ ಹೌ ಟು ಗಿವ್, ವೇರ್ ಟು ಗಿವ್, ಹೌ ಮಚ್ ಟು ಗಿವ್. ಸೊ ಫಸ್ಟು ತೀರ್ಮಾನ ಮಾಡಿ ಕೊಡಬೇಕು ಅಂತ. ಯಾಕೆ ಗೊತ್ತಾ? ಕೊಡೋದ್ರಲ್ಲೇ ಎಲ್ಲ ಆಶೀರ್ವಾದ ಇರೋದು, ಕೇಳೋದ್ರಲ್ಲಿ ಇಲ್ಲ. ಸೊ ಕ್ರಿಸ್ಟಿಯಾನಿಟಿ ಅನ್ನೋದು ಏನೋ ನಮಸ್ಕಾರ ಮಾಡ್ಕೊಂಡು ಹೋಗೋದಲ್ಲ, ನಂಬಬೇಕು. ಆಮೇನ್. ಸೊ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಫಸ್ಟು ನಿರ್ಣಯಿಸ್ಬೇಕಂತೆ. ಸೊ ಲೆಟ್ ಈಚ್ ಒನ್ ಗಿವ್, ಯು ಶುಡ್ ಈಚ್ ಗಿವ್ ದೆನ್ ಆ್ಯಸ್ ಯು ಹ್ಯಾವ್ ಡಿಸೈಡೆಡ್. ಸೊ ಫಸ್ಟ್ ಯು ಶುಡ್ ಡಿಸೈಡ್. ಓಕೆ, ಸೊ ಸ್ವಲ್ಪವಾಗಿ ಡಿಸೈಡ್ ಮಾಡಿದ್ರೆ ಸ್ವಲ್ಪ, ಜಾಸ್ತಿ ಡಿಸೈಡ್ ಮಾಡಿದ್ರೆ ಜಾಸ್ತಿ. ಅದು ಮಾತ್ರ ಅಲ್ಲ, ಎಷ್ಟು ಕೊಡಬೇಕು ಅಷ್ಟು ಬರಬೇಕು ಅಂತ ಫೈನಾನ್ಸ್ ಶೀಟ್ ಹಾಕೋ ಥರ ಇಲ್ಲ, ಪ್ರೀತಿಯಲ್ಲಿ ಬರಬೇಕದು. ಸತ್ಯವೇದ ಹೇಳುತ್ತೆ, ಒಬ್ಬನು ಬಲಾತ್ಕಾರದಿಂದಾಗಲಿ, ವ್ಯಸನದಿಂದಾಗಲಿ, ದುಃಖದಿಂದಾಗಲಿ ಕೊಡಬಾರ್ದಂತೆ. ಸಂತೋಷವಾಗಿ ಕೊಡೋವನ ಮೇಲೆ ದೇವರಿಗೆ ಪ್ರೀತಿ ಇದೆ. ಯಾರ ಮೇಲೆ ಪ್ರೀತಿ ಇದೆ? ಆಮೇಲೆ. ಸೊ ದೇವ್ರ ಮೇಲಿರೋ ಪ್ರೀತಿಯಲ್ಲಿ ನಾವು ಸಂತೋಷವಾಗಿ ಕೊಡಬೇಕು. ಸೊ ಯಾರು ಕೊಡಬೇಕು, ಹೆಂಗೆ ಕೊಡಬೇಕು,
ಅನ್ನೋದನ್ನೆಲ್ಲ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ಸ್ಟ್ರಕ್ಷನ್ ಕರೆಕ್ಟಾಗಿದ್ದರೆ ಫಾಲೋ ಮಾಡಿ. ಗಾಡ್ ಬ್ಲೆಸ್ ಯು.